ಅಯ್ಯಾ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಉನ್ನತನೇ 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 ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ యేసయ్యా ಆರಾಧನೆ. ರಿಖಲಮ ಶತುರ ಬಕನನದ ರಿಖಲಮ ಮಮ యేసయ్యా ರಿಖಲಮ ಶತುರ ಕಲರಮ ಮಮ ಯೇಸುವೇ ಹಲ್ಲೆಲೂಯಾ ಆರಾಧನೆ. ಉನ್ನತನೇ ನಿನಗೆ ಸ್ತೋತ್ರ ಆರಾಧನೆ. ಯೇಸು ರಾಜನೇ ಆರಾಧನೆ. యేసయ్యా ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ವೇಳೆಯಲ್ಲಿ ದೇವರೇ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. యేసయ్య ನೀನೇ ಕರ್ತಾದ ಕರ್ತನೆ. ಈ ಪುನರ್ತನ ಆರಾಧನೆಯನ್ನು ದೇವರೇ ಪ್ರಾರಂಭದಿಂದ ಅಂತ್ಯದವರೆಗೆ ನಡೆಸಿಕೊಡ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಅಯ್ಯ ನಿನ್ನ ಅಧ್ಯಕ್ಷತೆಯಲ್ಲಿ ದೇವರೇ ಸಪ ನೀನು ನಮ್ಮನ್ನು ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಉನ್ನತನೇ ನೀನೇ ಪ್ರತಿ ವಿಷಯದಲ್ಲಿ ಕೂಡ ಕರ್ತಾದ ಕರ್ತನೆ ನೀನೇ ನಡೆಸು ಅಯ್ಯ. ಆ ನಿನ್ನ ಮಹಿಮೆಯ ಮೇಘವು ಈ ಸಭೆಯನ್ನು ಮತ್ತು ಜನರನ್ನು ದೇವರೇ ಆವರಿಸಿಕೊ ಪವಿತ್ರಾತ್ಮನೇ. ಹಾಡುಗಳಾಡುವ ಸಂದರ್ಭದಲ್ಲಿ ದೇವರೇ ಉಜ್ಜೀವನಕರವಾಗಿ ಆಡುವಂತೆಯೂ, ಆರಾಧಿಸುವ ಸಂದರ್ಭದಲ್ಲಿ ದೇವರೇ ಮನಪೂರ್ವಕವಾಗಿ ಆರಾಧಿಸುವಂತೆಯೂ, ದೇವರೇ ವಾಕ್ಯ ಧ್ಯಾನದ ವಿಷಯದಲ್ಲಿ ಫಲವನ್ನು ಕೊಡುವ ವ್ಯಕ್ತಿಗಳಾಗಿ ವಾಕ್ಯವನ್ನು ಕೇಳುವಂತೆಯೂ ಸಹಾಯ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ನೀನೇ ಎಲ್ಲ ವಿಷಯದಲ್ಲಿ ನಡೆಸು. ನೀನೊಬ್ಬ ಆತನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್ ಆಮೆನ್. ಈಗ ನಾವು ಕೆಲವೊಂದು ಹಾಡಾಡುತ್ತಾ ದೇವಾದ ದೇವರ ನಮ್ಮನ್ನು ಗಣಪಡಿಸೋಣ. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವೆಂಬ ಹಾಡಾಡುತ್ತಾ ದೇವಾದ ದೇವರನ್ನ ಗಣಪಡಿಸೋಣ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ, ಹತ್ತಿನಾಗೆ ನನ್ನ ಆರಿಸುವೆ. ಸ್ತೋತ್ರ
ಪ್ರೀತಿಸಲು ನನಗಾಗಿ ಬಲಿಯಾದೆ, ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಒಡಲಲ್ಲಿ ನೀನು ಹಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ, ನನ್ನ ಒಡಲಲ್ಲಿ ನೀನು ಹಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀನಿರುವೆ, ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀನಿರುವೆ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು, ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ಜೀವಕ್ಕಿಂತಲೂ ಶ್ರೇಷ್ಠವು, ನನ್ನ ಜೀವಕ್ಕಿಂತಲೂ ಶ್ರೇಷ್ಠವು. ಸ್ತೋತ್ರ.
ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ಪರಲೋಕದಲ್ಲಿ ನಿನ್ನ ಮೀರಿತು ನನ್ನ ಯಾರಿಲ್ಲಯ್ಯ. ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ಪರಲೋಕದಲ್ಲಿ ನಿನ್ನ ಮೀರಿತು ನನ್ನ ಯಾರಿಲ್ಲಯ್ಯ. ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು ನೀನಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು ನೀನಯ್ಯ. ನನ್ನ ಜೀವ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಪ್ರೇಮ ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವ ಅಯ್ಯ ನನ್ನ ಜೀವ ಮಾನವಿಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವ Hallelujah. Hallelujah.
ಕಾಯುವವನೇ ನನ್ನ ಕಾಣುವವನೇ ದಿನವು ಕಾಯುವವನೇ ಪರೀಕ್ಷಿಸಿ ತಿಳಿದಿರುವೆ ಸುತ್ತಲೂ ಆವರಿಸಿರುವೆ ಪರೀಕ್ಷಿಸಿ ತಿಳಿದಿರುವೆ ಸುತ್ತಲೂ ಆವರಿಸಿರುವೆ ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ ಕುಳಿತುಕೊಳ್ಳುವುದು ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ ನನ್ನ ಕಾಣುವವನೇ ದಿನವು ಕಾಯುವವನೇ ನನ್ನ ಕಾಣುವವನೇ ದಿನವು ಕಾಯುವವನೇ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ ನಡೆಯೋದನ್ನು ನಾಮಲೋಗೋದನ್ನು ಅಪ್ಪ ನೀ ಅರಿತಿರುವೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ ನಿನ್ನ ಹಸ್ತದಿಂದ ದಿನವೂ ನನ್ನ ಪ್ರೀತಿಯಾಗಿ ಹಿಡಿದಿರುವೆ ನಿನ್ನ ಹಸ್ತದಿಂದ ದಿನವೂ ನನ್ನ
ಹಾಲೆಲೂಯ. ಸರಿ, ಎಲ್ಲ ಕಣ್ಣುಗಳು ಮುಚ್ಚಿದವರಾಗಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರನ್ನು ಎಲ್ಲರೂ ಸೇರಿ ಸ್ವರವೆತ್ತಿ ದೇವರನ್ನು ಆರಾಧಿಸುವ. ಆತನನ್ನು ಇಲ್ಲದಲ್ಲೇ ಇರುವುದಾಗಿ ಕರೆಯುವ ದೇವರು. ಪ್ರತಿ ವಿಷಯದಲ್ಲಿ ದೇವರು ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಎಲ್ಲರೂ ಸೇರಿ ಕಣ್ಗಳು ಮುಚ್ಚಿದವರಾಗಿ ನಾವು ಆರಾಧನೆ ಮಾಡೋಣ. ಯೇಸುವೇ ಸ್ತೋತ್ರ. ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಯೇಸು ರಕ್ಷಕನೇ, ಹಲ್ಲೆಲೂಯಾ. యేసయ్యా ఉన్నతనే ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪ್ರತಿನಿತ್ಯವೂ ನಮ್ಮನ್ನು ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಈ ಒಂದು ಸಮಯದಲ್ಲಿ ಕರ್ತನೇ, ನಿನ್ನ ಆರಾಧಿಸಲು ನಾವು ಸಭೆಯಾಗಿ ಬಂದಿರುವಾಗ ಬನ್ನಿರಿ ಪವಿತ್ರ ಆತ್ಮನೇ. ಉನ್ನತನೇ ಯೇಸಯ್ಯಾ, ಹಲ್ಲೆಲೂಯಾ. ಆರಾಧನೆ ಯೇಸುವೇ. യേശുരാജനേ, ഹല്ലേലൂയ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾದೆ. ಸ್ತೋತ್ರ. ಎಲ್ಲರೂ ಸಮಾಧಾನ.
ನೀನೇ ಇದುವರೆಗೂ ಅಯ್ಯ ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ ನಿನ್ನ ಪುನಃ ಮನಸ್ಸಿನಿಂದ ಆರಾಧನೆ ಆರಾಧನೆ
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ವೇಳೆಯಲ್ಲಿ ಕರ್ತಾದ ಕರ್ತನೆ ಜೊತೆಯಾಗಿದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ, ಸರ್ವ ಲೋಕದ ಒಡೆಯನೇ ನಿನಗೆ ಸ್ತೋತ್ರ. ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ, ಅಯ್ಯ ನಿನ್ನ ಕೃಪೆಯಿಂದ ದೇವರೇ ಎಲ್ಲ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು ದೇವರೇ ಸಭ, ನಿನ್ನ ಕೃಪೆಯಿಂದ ಕರ್ತಾಧಿಕತಿನ ಪ್ರತಿ ವಿಷಯದಲ್ಲಿ ಬದಲಾವಣೆಯನ್ನು ತರುವಾತನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ, ನೀತಿಯ ಸೂರ್ಯನೇ ನಿನಗೆ ಸ್ತೋತ್ರ. ಅಯ್ಯ ಆ ನಿನ್ನ ಮಹಿಮೆಯ ಮೇಘವು ನಮ್ಮೆಲ್ಲರನ್ನ ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನೀನೆ ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ಕರ್ತನೆ ನಮ್ಮ ಜೊತೆಯಾಗಿದ್ದುಕೊಂಡು ನಡೆಸಲು ಶಕ್ತನಾಗಿರುವ ದೇವರೇ. ಏಸಪ್ಪ, ನೀನು ಸರ್ವ ಲೋಕದ ಒಡೆಯನೇ, ಸಂತರಾಳದ ದೇವರೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ದೇವರೇ ಸಭಾ ಬಿಡುಗಡೆಯನ್ನು ತೋರ್ಪಡಿಸುವಾತನೇ ಯೇಸುವೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಅಯ್ಯ ನಿನಗೆ ಸ್ತೋತ್ರ ದೇವರೇ. ಈ ಪ್ರಾರಂಭ ಪ್ರಾರ್ಥನೆಗಳಿಂದ ಇಲ್ಲಿಯವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಮುಂದೆ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ನೀನೊಬ್ಬಾತನೆ ಮಾತ್ರ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ, ಈ ಪ್ರಾರ್ಥನೆ ನನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್ 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 ಆಮೇನ್. ಸ್ತೋತ್ರ. ಹಾಲೆಲೂಯ. ಎಲ್ಲರಿ ಹಾಲೆಲೂಯ. ಜನರು ಸಂತೋಷವಾಗಿದ್ದೀರಿ. ನಾನು ಸಂತೋಷವಾಗಿರಿ ನಂತರ ಗೈತ್ರಿ. ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಕೂಡ ನಾವೇನು ಪಡಬೇಕು ಹೇಳ್ರಿ? ಏನು ಪಡಬೇಕು? ಸಂತೋಷ ಪಡಬೇಕು. ಯಾಕೆಂದರೆ ಆತನ ಸಮ್ಮುಖ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುತ್ತದೆ. ಆಮೇನ್. ಯಾವ ಸಂತೋಷ ಹೇಳ್ರಿ? ಎಲ್ಲ ಅಡೆತಡೆಗಳಿದ್ರು ಕೂಡ ಆತನ ಆರಾಧಿಸುವಾಗ ಒಂದು ಧೈರ್ಯ ಬರುತ್ತೆ. ಏನಂತೇಳಿ? ದೇವರು ನಮ್ಮ ಜೊತೆ ಇದ್ದಾನೆ. ಆಮೇನ್. ಯಾರು ನಮ್ಮ ಜೊತೆ ಇದ್ದಾರೆ? ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ಧೈರ್ಯ ಬರುತ್ತೆ. ಹಲ್ಲೆಲೂಯ. ಓಕೆ, ಜನರು ದೇವ್ರ ಬಗ್ಗೆ ಕೇಳಕ್ಕೆ ಆಸೆ ಐತೆ. ಮದರ್ಸ್ ಡೇ ಇವತ್ತು ಯಾವ ಡೇ ಹೇಳ್ರಿ? ಯಾವ ಡೇ? ತಾಯಂದಿರ ದಿನಾಚರಣೆ ಅಲ್ಲ? ಓಕೆ, ಪ್ರೀತಿ ಉಳ್ಳ ದೇವ ಜನರೇ, ಈ ತಾಯಂದಿರ ದಿನಾಚರಣೆಯಲ್ಲಿ ದೇವರು ನಮಗೆ ಏನು ತಿಳಿಸ್ಬೇಕಂತಿದ್ದಾನೆ ಆ ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ತೆಗಿರಿ ವಾಕ್ಯ ಓದೋಣ. ಏಷಾಯ ಬರೆದ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ ವಾಕ್ಯ ಓದೋಣ. ಏಷಾಯ 66:13 ವಾಕ್ಯ ಓದ್ರಿ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಎಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರೇ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯಗಳನ್ನು ಕರ್ತನೆ ನೀನೇ ನಮ್ಮ ಸಭೆಯವರ ಜನರಿಗೆ ಎಲ್ಲರಿಗೂ ತಿಳಿಯಪಡಿಸಿ ಈ ವಾಕ್ಯಗಳು ದೇವರೇ ಸಭಾ ಎಲ್ಲರೂ ಮನದಟ್ಟು ಮಾಡಿಕೊಂಡು ಆತ್ಮಿಕವಾಗಿ ಬೆಳೆಯುವಂತೆ ದೇವರೇ ನನ್ನನ್ನು ಉಪಯೋಗಿಸಿಕೊಂಡು ಎಲ್ಲರೊಟ್ಟಿಗೆ ನೀನು ಮಾತನಾಡಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸಿರಿ, ಪ್ರವಾದಿಗಳಲ್ಲಿ ನಾನು ಆಗಾಗ ಹೇಳಿದ ಹಾಗೆ ಚಿಕ್ಕ ಪ್ರವಾದಿಗಳಿದ್ದಾರೆ, ದೊಡ್ಡ ಪ್ರವಾದಿಗಳಿದ್ದಾರೆ. ಹಲ್ಲೆಲೂಯಾ. ಚಿಕ್ಕ ಪ್ರವಾದಿಗಳಿದ್ದಾರೆ, ಮಾತಾಡ್ರಿ. ದೊಡ್ಡ ಪ್ರವಾದಿಗಳು ಇದ್ದಾರೆ. ಇವತ್ತು ಕೂಡ ನಾವು ಸಮಾಜದಲ್ಲಿ ಗಮನಿಸಿದರೆ ಚಿಕ್ಕ ಸೇವಕರಿದ್ದಾರೆ, ದೊಡ್ಡ ಸೇವಕರಿದ್ದಾರೆ. ಗಮನಿಸಿರಿ, ಬೈಬಲ್ ಅಲ್ಲಿ ಕೂಡ ಏಷಾಯ ಎನ್ನುವಂತ ಪ್ರವಾದಿ ದೊಡ್ಡ ಪ್ರವಾದಿ. ಅಂದ್ರೆ ದೇವರ ದರ್ಶನಗಳನ್ನು ಕಂಡು ದೇವರು ಮಾತನಾಡುವ ಮಾತುಗಳನ್ನು ಆತನು ಬರಿತಾ ಇಲ್ಲಿ ವಾಕ್ಯವನ್ನು ತಿಳಿಸ್ತಾ ಇದ್ದೇನೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸಿರ್ಬೇಕು ದೇವಚಂದ್ರೆ, ದೇವರ ವಾಕ್ಯ ದೇವರಿಗೆ ಏನ್ ತಿಳಿಸ್ತದೆ ಅಂದ್ರೆ ಈ ಪ್ರಪಂಚಕ್ಕೆ ದೇವರು ತಾಯಿಯನ್ನು ಕೊಟ್ಟಿದ್ದಾನೆ. ಯಾರನ್ನ ಕೊಟ್ಟಿದ್ದಾನೆ? ಈ ಪ್ರಪಂಚಕ್ಕೆ ದೇವರು ಯಾರನ್ನ ಪರಿಚಯ ಮಾಡಿದ್ದಾನೆ ಹೇಳ್ರಿ? ತಾಯಿಯನ್ನು ಪರಿಚಯ ಮಾಡಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯ ಹೇಳ್ತಲ್ಲ, ದೇವರು ಹೇಳುವ ಮಾತು ತಾಯಿ ಮಗನನ್ನು ಸಂತೈಸುವ ಪ್ರಕಾರ. ಒಂದು ಮಾತು ಹೇಳ್ತೀನಿ, ಮಕ್ಕಳು ಅಳುವಾಗ ತಾಯಿ ಸಂತೈಸುತ್ತಾರಾ ಅಥವಾ ತಂದೆ ಅತಿ ಹೆಚ್ಚು ಸಂತೈಸಿಸ್ತಾನ? ಅಳ್ಬೇಡ ಬಿಡು ಕಂದಮ್ಮ, ಅಳ್ಬೇಡ ಬಿಡಪ್ಪ, ಯಾಕೆ ಅಳ್ತಿ ಇರ್ಲಿಲ್ಲ ಅಂತೇಳಿ ಏನ್ ಮಾಡ್ತಾರಲ್ರಿ? ತಾಯೇ ಆಧರಿಸುವುದು. ಹಲ್ಲೆಲೂಯಾ. ಸಂತೈಸಿಸುವುದು ಯಾರು ಹೇಳ್ರಿ? ತಾಯಿನೇ. ತಂದೆ ಏನ್ ಮಾಡ್ತಾನೆ? ದುಡಿದು ಕೊಡ್ತಾನೆ. ತಂದೆ ಏನ್ ಮಾಡ್ತಾನೆ?
ತಾಯಿನ ಮಕ್ಕಳ ಸಾಕ್ತಾನೆ, ಆದ್ರೆ ಸಂತೈಸುವುದು ಯಾರು ಹೇಳ್ರಿ? ತಾಯಿ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ಮನುಷ್ಯನಿಗೆ ಬಾಧೆ ಬಂದಾಗ, ಮನುಷ್ಯನಿಗೆ ನೋವುಗಳು ಉಂಟಾದಾಗ, ಮನುಷ್ಯನ ಜೀವಿತದಲ್ಲಿ ಕಣ್ಣೀರು ಎದುರಾದಾಗ, ಆ ಕಣ್ಣೀರಿಗೆ ಹಣ ಬೇಕಾಗಿಲ್ಲ, ಆ ಕಣ್ಣೀರಿಗೆ ಏನ್ ಬೇಕಾಗಿಲ್ಲ ಹೇಳ್ರಿ? ಜನರು ಬೇಕಾಗಿಲ್ಲ, ಸಂತೈಸುವವರು ಬೇಕು. ಆಮೇನ್. ಯಾರು ಬೇಕೇಳ್ರಿ? ಸಂತೈಸುವವರು ಬೇಕು. ಅದಕ್ಕೋಸ್ಕರ ಇಲ್ಲಿ ದೇವರು ತಾಯಿಯನ್ನು ಮಾದರಿಯಾಗಿ ಇಟ್ಟುಕೊಂಡು ದೇವರು ಹೇಳ್ತಾನೆ, ತಾಯಿ ಮಗನನ್ನು ಯಾವ ರೀತಿ ಸಂತೈಸುತ್ತಾಳೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಸಂತೈಸುತ್ತೇನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾನೆ ಅಂತ ನಮ್ಮೆಲ್ಲರನ್ನ ಪಕ್ಕದಲ್ಲಿ ಕೈ ಕಟ್ಟಡ್ರಿ. ದೇವರು ನಮ್ಮನ್ನು ಸಂತೈಸುತ್ತಾನೆ. ದೇವರು ನಮ್ಮನ್ನು ಸಂತೈಸುತ್ತಾನೆ. ಹೆಂಗದ್ರಿ ಗೊತ್ತಾ ನೀವು? ದೇವರು ನಮ್ಮನ್ನು ಮುಖ ನೋಡಿ ಹೇಳ್ಬೇಕು. ಹೇಳ್ರಿ, ದೇವರು ನಮ್ಮನ್ನು ಸಂತೈಸುತ್ತಾನೆ. ನಗು ಬಂತ? ನೀವು ನಕ್ಕಿದ್ರೆ ಇಲ್ಲ ಹೇಳ್ಕೆಂತ ಎಲ್ಲರ ಬಾಯಲ್ಲಿ ನಗು ಬಂತು. ಯಾಕಂದ್ರೆ ಬಾಧೆ ಇದ್ದಾಗ ಸಂತೈಸಿಕೆ ಬೇಕು. ಹಲ್ಲೆಲೂಯಾ. ಯಾರಿಗಾದ್ರೂ ನೋವಿರ್ತೋ ಅವರಿಗೆ ಸಂತೋಷ ಬೇಕು. ಆ ಸಂತೋಷ ಬರಬೇಕಂದ್ರೆ ಸಂತೈಸುವಿಕೆ ಇರಬೇಕು. ಹಲ್ಲೆಲೂಯಾ. ಕೆಲವೊಬ್ರು ನೋಡ್ರಿ ಧೈರ್ಯ ಹೇಳ್ತಿರ್ತಾರೆ, ಇರ್ಲಿ ಬಿಡಪ್ಪ, ಇರ್ಲಿ ಬಿಡು, ಕೂಲ್, ಯಾಕಿಂಗ ನೋವು ಪಡ್ತೀಯ, ಯಾಕೆ ಸಿಟ್ಟಾಗ್ತೀಯ? ಸಂತೈಸಿಸ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಅದಕ್ಕೋಸ್ಕರ ದೇವರು ಹೇಳ್ತಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಏನ್ ಮಾಡ್ತೇನೆ. ಓಕೆ, ಈಗ ಗಮನಿಸಿರಿ, ಒಬ್ಬ ತಾಯಿ ಮಕ್ಕಳ ಮೇಲೆ ಎಂತ ಸಂತೈಸುವಿಕೆ, ಎಂತ ಉದ್ದೇಶಗಳು ಇಟ್ಟುಕೊಂಡಿರ್ತಾಳೆ ಎಂಬುದಾಗಿ, ಎಂತಹ ಆ ಮಕ್ಕಳ ಭವಿಷ್ಯತ್ತನ್ನು ರೂಪಿಸಬೇಕೆಂತೇಳಿ ಆಸೆ ಪಡ್ತಾಳೆ ಎಂಬುದಾಗಿ ಈಗ ನಾವು ವಾಕ್ಯದಲ್ಲಿ ನೋಡಿ. ಯಾಕಂದ್ರೆ ದೇವರು ತಾಯಿಯನ್ನು ಮಾದರಿಯಾಗಿ ಇಟ್ಟುಕೊಂಡು ಹೇಳಿದ್ದಾನೆ. ದೇವರು ಏನ್ ಮಾಡಿದಾನೆ ಹೇಳ್ರಿ? ತಾಯಿಯನ್ನು ಮಾದರಿಯಾಗಿ ಇಟ್ಟುಕೊಂಡು ಹೇಳಿದ್ದಾನೆ, ಈಕೆ ನಿಮ್ಮನ್ನು ಸಂತೈಸುವ ಪ್ರಕಾರ ನಾನು ಕೂಡ ಇದೇ ರೀತಿಯಲ್ಲಿ ಸಂತೈಸುತ್ತೇನೆ. ಓಕೆ, ಈಗ ತಾಯಿ ಮಕ್ಕಳ ಮೇಲೆ ಯಾವ ರೀತಿ ಜವಾಬ್ದಾರಿ ಉಳ್ಳವಳಾಗಿ, ತಾಯಿ ಮಕ್ಕಳ ಭವಿಷ್ಯತ್ ಕುರಿತು ಯಾವ ರೀತಿ ಆಕೆ ಸಿದ್ಧವಾಗಿ ಆ ಮಕ್ಕಳ ಭವಿಷ್ಯತ್ ಕುರಿತು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಆ ತಾಯಿ ಏನು ಕಲಿಸುತ್ತಾಳೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡೋಣ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಕೆಲವೊಂದು ತಾಯಿಂದ್ರಿದ್ದಾರೆ, ಒಳ್ಳೆ ತಾಯಿಂದ್ರಿದ್ದಾರೆ, ಕೆಟ್ಟ ತಾಯಿಂದ್ರಿದ್ದಾರೆ. ಸಮಾಜದಲ್ಲಿ ಕೂಡ ಇದಾರಲ್ಲ, ಒಳ್ಳೆ ತಾಯಿಂದ್ರಿದ್ದಾರೆ, ಕೆಟ್ಟ ತಾಯಿಂದ್ರಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಬೈಬಲಲ್ಲಿ ಕೂಡ ಇದ್ದಾರೆ. ತೆಗೆದು ವಾಕ್ಯ ಓದೋಣ. ಮೊಟ್ಟ ಮೊದಲಾಗಿ ಒಬ್ಬ ತಾಯಿ 90ನೇ ವರ್ಷಕ್ಕೆ ಮಗನನ್ನು ಹೇರುತ್ತಾಳೆ. ಯಾರಕ್ಕೆ ಹಂಗಿರ್ಬೇಕು. ಹಲ್ಲೆಲೂಯಾ. 90ನೇ ವರ್ಷದಲ್ಲಿ ಮಗುವನ್ನು ಹೇರುತ್ತಾಳೆ. ಯಾರನ್ನ? ಈಸಾಕನ್ನ. ಯಾರನ್ನ ಹೇರ್ತಾಳೆ ಹೇಳ್ರಿ? ಈಸಾಕನ್ನ ಹೇರ್ತಾಳೆ. ಆ ತಾಯಿ ಹೆಸರೇನು? ಸಾರಳು. ಹಲ್ಲೆಲೂಯಾ. ಗಮನಿಸ್ರಿ, ಸಾರಳು ಮಗನ ಮೇಲೆ ಪ್ರೀತಿ ಇಟ್ಟು ಏನ್ ಮಾಡ್ತಾಳೆ ಗೊತ್ತಾ? ಅಬ್ರಹಾಮನ ಎಲ್ಲ ಆಸ್ತಿಗೆ ವಾರಸ್ದಾರನಾಗಿ ಮಾಡ್ಬೇಕಂತೇಳಿ ಆ ತಾಯಿ ಆಸೆ ಪಡುತ್ತಾಳೆ. ಹಲ್ಲೆಲೂಯಾ. ಯಾಕೆ? ಸಾರಳು ಈಸಾಕನು ಬಡತನದಲ್ಲಿ ಇರಬಾರ್ದು ಅಂತೇಳಿ ಆಕೆ ವಾರಸ್ದಾರನಾಗಿ ಇರ್ಬೇಕಂತೇಳಿ ಆಸೆ ಪಡ್ತಾಳೆ. ಅಂದ್ರೆ ಆ ತಾಯಿ ಗೊತ್ತು, ನನ್ನ ಮಗನು ಎಂದಿಗೂ ಕಣ್ಣೀರು ಹಾಕಬಾರ್ದು. ಹಲ್ಲೆಲೂಯಾ. ನನ್ನ ಮಗನ ಏನ್ ಮಾಡಬಾರ್ದು ಹೇಳ್ರಿ? ಕಣ್ಣೀರು ಹಾಕಬಾರ್ದು. ಅದಕ್ಕೋಸ್ಕರ ಒಂದು ಸನ್ನಿವೇಶವನ್ನು ನಾವು ನೋಡುತ್ತೇವೆ. ಅಬ್ರಹಾಮನಿಗೆ ಐಗುಪ್ತ ದೇಶದಿಂದ ಸಾರಳ ದಾಸಿಯಾಗಿ ಒಬ್ರು ಬರ್ತಾರೆ. ಯಾರು ಹೇಳ್ರಿ ಆಕೆ ಹೆಸರು? ಆಗರ್. ಹಲ್ಲೆಲೂಯಾ. ಆಗರ್ ಬಂದಾಗ ಆಗರಿಗೆ ಒಂದು ಮಗು ಹುಟ್ಟುತ್ತೆ. ಯಾವ ಮಗು ಅದು? ಆ ಮಗು ಹೆಸರೇನು? ಇಷ್ಮಾಯೇಲ್. ಹಲ್ಲೆಲೂಯಾ. ಆ ಮಗು ಹೆಸರೇನು ಹೇಳ್ರಿ? ಇಷ್ಮಾಯೇಲ್ ಹುಟ್ಟಿದಾಗ ಗಮನಿಸ್ರಿ ಪ್ರೀತಿಯುಳ್ಳ ದೇವಜನರೇ, ಇನ್ನು ಈಸಾಕನು ಹುಟ್ಟಿಲ್ಲ. ಇಷ್ಮಾಯೇಲ್ ಹುಟ್ಟಿದಾಗ ಏನು ಹುಟ್ಟಿಲ್ಲ ಹೇಳ್ರಿ? ಈಸಾಕನು ಹುಟ್ಟಿಲ್ಲ. ಈಗ ಇಷ್ಮಾಯೇಲ್ ಹುಟ್ಟಿದಾನೆ. ಇಷ್ಮಾಯೇಲ್ ಹುಟ್ಟಿ ಬೆಳಿತಾ ದೊಡ್ಡವನಾಗ್ತಿರುವಾಗ ಸಾರಳು ಗಮನಿಸ್ರಿ ಗರ್ಭವತಿ ಆಗ್ತಾಳೆ. ಸಾರಳು ಏನಾಗ್ತಾಳೆ? ಏನಾಗ್ತಾಳೆ? ಆದ್ಮೇಲೆ ಈಸಾಕನಿಗೆ ಜನ್ಮ ಕೊಡ್ತಾಳೆ. ಈಸಾಕನಿಗೆ ಏನ್ ಕೊಡ್ತಾಳೆ ಹೇಳ್ರಿ? ಈಗ ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ, ಈಸಾಕನು ಯಾವಾಗಾದ್ರೆ ಜನಿಸಿದನೋ, ಸಾರಳ ಹೊಟ್ಟೆಯಿಂದ ದೇಹ ವ್ಯಕ್ತಿಯಾಗಿ ಯಾವಾಗಾದ್ರೆ ಜನಿಸಿದನೋ, ಆಗ ಗಮನಿಸುವುದಾದ್ರೆ ಇಷ್ಮಾಯೇಲನು ಬೆಳಿತಾ ದೊಡ್ಡವನಾಗ್ತಾ ಇದ್ದಾನೆ. ಈಗ ಅಬ್ರಹಾಮನಿಗೆ ಇಷ್ಮಾಯೇಲು ಹುಟ್ಟಿದ್ದಾನೆ, ಅಬ್ರಹಾಮನಿಗೆ ಇಸಾಕನು ಹುಟ್ಟಿದ್ದಾನೆ. ಈಗ ಆಸ್ತಿ ಯಾರಿಗೆ ಪಾಲಾಗಬೇಕು ಹೇಳ್ರಿ? ಇಬ್ಬರಿಗೂ ಪಾಲಾಗಬೇಕು ಅಲ್ಲ? ಈಗ ಒಬ್ಬ ತಂದೆ ಆಸ್ತಿ ಎಷ್ಟು ಜನರಿಗೆ ಪಾಲಾಗುತ್ತೆ ಹೇಳ್ರಿ? ಎಷ್ಟು ಜನ ಮಕ್ಕಳು ಇರ್ತಾರೋ ಆ ಜನ ಮಕ್ಕಳಿಗೆ ಪಾಲ. ಅದು 1 ರೂಪಾಯಿ ಬರಲಿ ಕೊಡ್ಲೇಬೇಕು. ಹಲ್ಲೆಲೂಯಾ.
ಭಾಗ ಮಾಡ್ಕೊಳ್ಳೋದು ನೋಡಿಲ್ಲ. ಹಲ್ಲೆಲೂಯಾ. ಈ ಕೂಡ ಇಷ್ಮಾಯೇಲನಿಗೆ ಈಗ ಏನಾಗ್ಬೇಕಂದ್ರೆ ಅಬ್ರಹಾಮನಿಂದ ಬಂದ ಆ ಎಲ್ಲ ಆಶೀರ್ವಾದಗಳಲ್ಲಿ ಇಷ್ಮಾಯೇಲ್ ಕೂಡ ಭಾಗ ಹೋಗ್ಬೇಕು. ಆದ್ರೆ ಈ ತಾಯಿ ನೋಡ್ರಿ ಎಂತ ಯೋಚನೆ ಇಟ್ಕೊಂಡು ಗೊತ್ತಾ, ಇಷ್ಮಾಯೇಲಿಗಿಂತ ನನ್ನ ಮಗನಿಗೆ ಬೇಕೇ ಇಲ್ಲ. ತಾಯಿ ಪ್ರೀತಿ ದೊಡ್ಡದು. ಹಲ್ಲೆಲೂಯಾ. ಯಾಕೆ ಸಾರಳ ಆ ರೀತಿ ಮಾಡಿದ್ರೆ ನನ್ನ ಮಗನು ದೊಡ್ಡವನಾದ್ರೂ ಕೂಡ ಯಾವ ಕಷ್ಟದಲ್ಲಿ ಸಿಲುಕಬಾರದು. ಹಲ್ಲೆಲೂಯಾ. ಕೆಲವೊಬ್ಬ ತಂದೆ ತಾಯಿಗಳು ಹೇಳ್ತಿರ್ತಾರೆ ನೋಡ್ರಿ, ನಾವು ಯಾರಿಗೋಸ್ಕರ ದುಡಿತಾ ಇದ್ದೀವಿ, ಯಾರಿಗೋಸ್ಕರ ದುಡಿತಾ ಇರೋದ್ರೆ ಏನ್ ಹೇಳ್ತಾರ ತಂದೆ ತಾಯಿ, ನಾವು ಮಕ್ಕಳಿಗೋಸ್ಕರ ದುಡಿತಾ ಇದೀವಿ, ಈಗ ಇವನಿಗೋಸ್ಕರ ದುಡಿತಾ ಇದೀವಿ, ಇವ್ರಿಗೋಸ್ಕರ ದುಡಿತಾ ಇದೀವಿ. ನಾವು ದುಡಿಯೋದಿಲ್ಲ ಯಾರಿಗೆ, ದುಡ್ದು 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 ಒತ್ಕೊಂಡು ಹೋಗ್ತೀವ, ಒತ್ಕೊಂಡು ಹೋಗ್ತೀವಿ, ತಗೊಂಡು ಹೋಗ್ತೀವ ಹೋಗ್ಬೇಕಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನೊಂದು ಆಡಿದನಲ್ಲ, ಹುಟ್ಟುವಾಗ ಏನು ಒತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು, ಎಲ್ಲಿಂದ ಬಂದೆ ನೀ ಜಗಕ್ಕೆ, ಎಲ್ಲಿಗೆ ಹೋಗಬೇಕು ಗೊತ್ತೇ. ಹುಟ್ಟುವಾಗೆ ಅಂತಾರಲ್ಲ, ಹೋಗುವಾಗೆ ಅಂತಾರಲ್ಲ, ಆದ್ರೆ ಸಂಪಾದಿಸೋದಲ್ಲ ಯಾರಿಗೆ ಹೇಳ್ರಿ, ಯಾರಿಗೆ ಸಂಪಾದಿಸ್ರಿ? ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, 4 ಜನರ ತರ ಚೆನ್ನಾಗಿರೋ. ಬರೀ ಯಾವಾಗಲೂ 4 ಜನರೇ ಕಣ್ಣೂರಿಗೆ, 6 ಜನ ಇಲ್ಲ 8 ಜನ ಇಲ್ಲ, 4 ಜನರು ಹೆಂಗಿರ್ತಾರೋ ಹಂಗೆ ನಮ್ಮ ಮಗಳು 5 ದಿನ ಆಗಿ ಹಂಗೆ ಇರ್ಬೇಕಂತಾರ. ಈ ಸಾರಮ್ಮನ ಪ್ರೀತಿ ಕೂಡ ಅದೇ. ಇಷ್ಮಾಯೇಲಿಗೆ ಹೋಗ್ಬಾರ್ದು, ನನ್ನ ಗಂಡನ ಆಸ್ತಿ, ನನ್ನ ಗಂಡನ ಐಶ್ವರ್ಯ, ನನ್ನ ಗಂಡನ ಎಲ್ಲ ಕುರಿ ದನಗಳೆಲ್ಲವೂ ಕೂಡ ಈಸಾಕನಿಗೆ ಬರ್ಬೇಕಂದೇಳಿ ಆಸೆ ಪಟ್ಟು ಆಕೆ ಏನ್ ಮಾಡ್ತಾರೆ ಗೊತ್ತಾ ಪ್ರೀತಿ ಉಳ್ಳ ದೇವಚರೇ? ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ ಬೇಗ. ಆದಿಕಾಂಡ 21:9 ಓದ್ರಿ, ಬೇಗ ಬೇಗ ಓದ್ರಿ. ಆದರೆ ಐಗುಪ್ತಳಾದ ಆಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ ಹೇಳ್ತಾಳೆ. 10ನೇ ವಚನ ಓದೋಣ. ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದ್ರು. ಬಾಧ್ಯ ಏನಂದ್ರೆ ಆಸ್ತಿಗೆ ಪಾಲುಗಾರನಾಗಬಾರದು ಅಂತೇಳಿ, ಆಸ್ತಿಗೆ ಸಮಪಾಲು ಹೊಂದಬಾರದು ಅಂತೇಳಿ ಈಕೆ ಅವಾಗೇ ಯೋಚನೆ ಮಾಡಿದ್ಲು. ಹಲ್ಲೆಲೂಯಾ. ನೋಡ್ರಿ, ತಾಯಿ ಪ್ರೀತಿ ಮಕ್ಕಳ ಮೇಲೆ ಎಷ್ಟು ದೊಡ್ಡದಾಗಿರುತ್ತೆ. ಹಲ್ಲೆಲೂಯಾ. ಇವನ್ ಬಾಧ್ಯನಾಗಿ ಹೊಂದಬಾರ್ದು. ಈಸಾಕನಿಗೆ ಬರುವಂತ ಆಶೀರ್ವಾದದಲ್ಲಿ ಇವನು ಕೂಡ ಅರ್ಧ ಭಾಗ ಹೊಂದಬಾರ್ದು. ಇವನ್ನೇನು ಮಾಡು, ಕಳಿಸಂತ ಹೇಳುದು. ಅಬ್ರಹಾಮ ನೋವುಪಟ್ಟು ಇಷ್ಟಪಟ್ಟು ಕಳಿಸ್ಬಿಟ್ಟ. ಏನ್ ಮಾಡ್ದೆ ಹೇಳ್ರಿ? అమ్మ ఆగరు ఏం చేస్తావమ్మా, నేను ఇక్కడే ఉన్నాను కదా, దీన్ని తీసుకుని ಇದೇ మీకు ಆಸ್ತಿ, ಹೋಗಂತೇಳಿ ಏನ್ ಮಾಡ್ದೆ ಹೇಳ್ರಿ? ಅಬ್ರಹಾಮನು ಕಳಿಸಿಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳಿಸಿದ ಮೇಲೆ ಅಬ್ರಹಾಮನ ಆಸ್ತಿ ಯಾರಿಗೆ ಬಂತ ಹೇಳ್ರಿ? ಎಲ್ಲೈತೆ ವಾಕ್ಯ? ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 25ನೇ ಅಧ್ಯಾಯ 5ನೇ ವಚನ. ವಾಕ್ಯ ಓದೋಣ ಬೇಗ. ಆದಿಕಾಂಡ 25ನೇ ಅಧ್ಯಾಯ 5ನೇ ವಚನ. ಅಬ್ರಹಾಮನು ತನಗಿದ್ದ ಆಸ್ತಿಯನ್ನೆಲ್ಲ, ಹಲ್ಲೆಲೂಯಾ, ಎಲ್ಲರೂ ಗಮನಿಸಿರ್ಬೇಕು ದೇವಚಂದ್ರೆ, ಸಾರಳ ಪ್ಲಾನ್ ಪ್ರಕಾರ ಅಂದ್ರೆ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ಯಾವ ರೀತಿ ಪ್ರೀತಿ ಅಂದ್ರೆ, ಆ ಮಗು ಎಂದಿಗೂ ಬಡವನಾಗಬಾರ್ದು, ಆ ಮಗು ನನ್ನ ಗಂಡನ ಎಲ್ಲ ಆಸ್ತಿಗೆ ವಾರಸ್ದಾರನಾಗ್ಬೇಕಂತೇಳಿ ಏನ್ ಮಾಡ್ಲಾಕೆ ಪ್ಲಾನ್ ಮಾಡ್ದಲ್ಲ. ಆ ಪ್ಲಾನ್ ಇಲ್ಲಿ ನೆರವೇರ್ತಾ ಇದೆ. 25:5ನೇ ವಚನದಲ್ಲಿ ನೋಡ್ತಿಲ್ಲ, ಅಬ್ರಹಾಮನು ತನಗಿದ್ದ ಆಸ್ತಿಯನ್ನೆಲ್ಲ, ಹಲ್ಲೆಲೂಯಾ, ಅಬ್ರಹಾಮನಿಗೆ ಏನೆಲ್ಲ ಆಸ್ತಿ ಇತ್ತು. ಅಬ್ರಹಾಮನಿಗೆ ಮನೆ ಇದ್ದಿಲ್ಲ ಬಿಡ್ರಿ, ಯಾಕಂದ್ರೆ ಹೋದ ಕಡೆ ಎಲ್ಲ ಗೋಡಾರ ಆಗ್ತಿದ್ದ, ಅಲೆಮಾರಿ ಜೀವನ ಅಬ್ರಹಾಮನು. ಬಟ್ ಆದ್ರೆ ಅಬ್ರಹಾಮನಿಗೆ ಇರುವಂತ ಆಸ್ತಿ ಬಹಳ ದೊಡ್ಡದು. ಹಲ್ಲೆಲೂಯಾ. ಯಾಕಂದ್ರೆ ಅಬ್ರಹಾಮನು ನೋಡಿದ್ದೆಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಆಮೆನ್. ಅಬ್ರಹಾಮನು ಕಾಲಿಟ್ಟ ಸ್ಥಳವನ್ನೆಲ್ಲ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತದಲ್ಲಿ ದೇವರು ಅಂತ ಕಾರ್ಯ ಮಾಡಿದನಲ್ಲ, ಅದಕ್ಕೋಸ್ಕರ ಇಲ್ಲಿ ವಾಕ್ಯ ನೋಡ್ತೇವೆ, ಅಬ್ರಹಾಮನು ತನಗಿದ್ದ ಆಸ್ತಿಯನ್ನೆಲ್ಲ ಯಾರಿಗೆ ಕೊಟ್ಟನಂತೆ? ಯಾರಿಗೆ ಕೊಟ್ಟನಂತೆ? ಅಬ್ರಹಾಮನು ಕೊಡ್ಬೇಕಂತ ಕೊಟ್ಟಿಲ್ಲ. ಅದು ಮೊದಲು ಯಾರ ಪ್ಲಾನ್? ಯಾರ ಪ್ಲಾನ್? ತಾಯಿ ಪ್ಲಾನ್. ಯಾರ ಪ್ಲಾನ್ ಹೇಳ್ರದು? ತಾಯಿ ಸಾರಳು ಪ್ಲಾನ್ ಅದು. ಹಲ್ಲೆಲೂಯಾ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಪ್ಲಾನ್ ಮಾಡಿರ್ತೀರಿಲ್ಲ? ಮಾಡಿಲ್ಲ? ತಾಯಿ ಅಂದ್ರೆ ಮಾಡಿರ್ತಾರ. ಚಿನ್ನ ಕೊಡಕ್ಕೆ ಇದು ಏಂಪ ಅವನ್ ಕಾದ, ಸೋಡು ಪೆದ್ದು ಕೊಡ. ಹಲ್ಲೆಲೂಯಾ. ಗಮನಿಸ್ರಿ, ಸಣ್ಣವ್ರಿಗಿದು, ದೊಡ್ಡವ್ರಿಗಿದು, ಅವ್ರಿಗಿದು, ಇವ್ರಿಗಿದು ಅಂತೇಳಿ ಸಾರ ಮಕ್ಕಳು ಆಲ್ರೆಡಿ ಮೊದಲೇ ಪ್ಲಾನ್ ಮಾಡಿಟ್ಟಾಳ. ಮತ್ತೆ ಏನಂತೇಳಿ, ಇದು ಇವರಿಗೆ ಸೇರ್ಬೇಕು. ಅಬ್ರಹಾಮನ ಆಸ್ತಿ ಎಲ್ಲ ಯಾರಿಗೆ ಸೇರ್ಬೇಕಂತೇಳಿ ಆಸೆ ಪಟ್ಟಿದ್ದಾಳೆ ಸಾರಳು? ಈಸಾಕನು. ಹಲ್ಲೆಲೂಯಾ. ಯಾರಿಗೆ? ಈಸಾಕನಿಗೆ. ಬಂತಾ ಇಲ್ಲ, ಅಬ್ರಹಾಮ್ ಕೊಟ್ಟ ಇಲ್ಲ, ಮಾತಾಡ್ಲಿಲ್ಲ ಸಾರಮ್ಮ. ರೇ ನಾಯನಾರ ಆಂಟ ಅಮ್ಮ ವಚ್ಚನಮ್ಮ, ಅಬ್ರಹಾಮ್ ಹಂಗಿದ್ದ, ಹಂಗಿರಲಿಲ್ಲ. ಬಟ್ ಆದ್ರೂ ಆ ಹೆಂಡತಿ ಮಾತು ಕೇಳಿದ್ದಾನೆ. ಹಲ್ಲೆಲೂಯಾ. ಆ ತಾಯಿ ಕೂಡ ಮಗನಿಗೆ ಕೆಟ್ಟದು ಬಯಸಿಲ್ಲ. ಏನ್ ಬಯಸಿದ್ರು ಹೇಳ್ರಾಕೆ? ಗಂಡನ ಆಸ್ತಿ. ಯಾಕಂದ್ರೆ
ನಾವು ಕಷ್ಟದಲ್ಲಿರುವಾಗ ನಮ್ಮ ಯಜಮಾನ 75ನೇ ವರ್ಷದಲ್ಲಿರುವಾಗ ಕರೆದಿದ್ದು ನಮ್ಮನ್ನ ಮಿಡಿಲಲ್ಲಿ ಬಂದು ಎಲ್ಲ ಕಾಸ್ಕಂತಿಮ್ಮರು ಬಂದ್ರೆ ಹೆಂಗಂತೇಳಿ ಅವರೆಲ್ಲರನ್ನು ಹೊರಗೆ ಓಡಿಸ್ಬಿಟ್ಲು. ಹಲ್ಲೆಲೂಯಾ. ಓಡಿಸಿ ಯಾರು ಅನುಭವಿಸ್ತದ್ರೆ ಈಗ ಇಸಾಕನ ಅನುಭವಿಸ್ತಾ ಇದ್ದಾನೆ. ಆಮೇಲೆ ನೋಡ್ರಿ, ತಾಯಿಯ ಗುಣಲಕ್ಷಣದಲ್ಲಿ ಮಗನು ಚೆನ್ನಾಗಿರ್ಬೇಕಂತೇಳಿ ಪ್ಲಾನ್ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಕೂಡ ಪ್ಲಾನ್ ಮಾಡಿರಲಿಲ್ಲ ತಾಯಿ ಅಂದ್ರೆ? ಮಾಡಿರಲಿಲ್ಲ, ಮಾಡಿದ್ರಿ. ಹಲ್ಲೆಲೂಯಾ. ನೆಕ್ಸ್ಟು ಇನ್ನೊಂದು ತಾಯಿ, ಅದೇ ಆಗರಳ ಬಗ್ಗೆ ನಾವು ನೋಡೋಣ. ಆ ತಾಯಿ ಪ್ಲಾನ್ ಏನಂತಂದ್ರೆ, ವಾಕ್ಯ ಓದೋಣ. ಆದಿಕಾಂಡ 21ನೇ ಅಧ್ಯಾಯ 16ನೇ ವಚನ ಓದೋಣ. ಬೇಗ ಬೇಗ ಬೇಗ. ಆದಿಕಾಂಡ 21:16. అనుకొని కూర్చుండెను. ఆమెకు ఎదురుగా ముందే దేవుడు ఆ చిన్నవాణి ಮೊರ అంటే ಪ್ರಾರ್ಥನಾ. ಹಲ್ಲೆಲೂಯಾ. ಇಲ್ಲಿ ನಾವು ವಾಕ್ಯದಲ್ಲಿ ಓದಿದ ಹಾಗೆ, ಬೈಬಲ್ ಕನ್ನಡ ತಕೊಂಡ್ರಲ್ಲ ನೀವು, ಅರ್ಥ ಆಯ್ತಲ್ಲ ನಿಮಗೆ? ಏನಂತ ಹೇಳ್ರಿ ಇಲ್ಲಿ? ಆಗರಳು ಯಾವಾಗಾದ್ರೆ ಸಾರಮ್ಮ ಓಡಿಸಿದಾಗ ಇಷ್ಟೇ ನೀರಿದ್ದವು. ಎಷ್ಟಿದೆ ನೀರು? ಮಾತಾಡ್ರಿ, ಎಷ್ಟಿದೆ ನೀರು? ಒಂದು ತಿಕ್ಕಿ ನೀರಿದ್ವು ಅಷ್ಟೇ. ಒಂದು ಬಾಟಲ್ ಅನ್ಕೊಳ್ರಿ, ಒಂದು ಬಾಟಲ್ ನೀರಿದ್ವು. ಎಷ್ಟೊತ್ತು ಕುಡಿಬೋದು? ನಾನು ಕೆಲವು ಸಾರಿ ಪ್ರಾರ್ಥನೆ ಮಾಡ್ತಿರ್ತೀನಿ 2 ಗಂಟೆ ಹಾಡುಗಳಾಡಿ ಆರಾಧನೆ ಮಾಡಿ ವಾಕ್ಯ ಹೇಳಿ ಎಲ್ಲ ಆಗದಡಿ ನನ್ನ ಬಾಟ್ಲೆ ನೀರು ಖಾಲಿ ಬಿಟ್ಟಿರ್ತಾವ. ಏನು ಮಾಡ್ರಲ್ಲ ಬಂದು ಗುಟ್ಟು 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 ಕುಡಿದ್ಬಿಟ್ಟಿರ್ತಾರ, ಖಾಲಿ ಮಾಡಿಬಿಟ್ಟಿರ್ತಾರ. ನಾನು ಆಮೇಲೆ ನೀರೆಲ್ಲಿ ಹತ್ತಿ ಖಾಲಿ ಇಲ್ಲ ಹೋಗ್ರಿ, ಯಾಕಂದ್ರೆ ಎಲ್ಲರಿಗೂ ದಾಹ ಒಂದೇ, ಕುಡಿದರೆ ಧನ್ಯರೋರ್ ಅಂತಿರ್ತೀನಿ. ಹಲ್ಲೆಲೂಯಾ. ಈಗ ನಮಗಾದ್ರೆ ಇಲ್ಲೊಂದು ಬಾಟಲ್ ಇದೆ, ಚರ್ಚಿಂದ ಕಡೆ ಒಂದು ಟ್ಯಾಂಕ್ ಇದೆ ಅಲ್ಲ, ಅದರಲ್ಲಿ ಕೂಡ ನೀರು ಕುಡಿತೀರಿ ನೀವು. ಆದ್ರೆ ಅಲ್ಲಿ ಆಗರನ್ನ ಕಳಿಸಿದಾಗ ಇರೋ ಒಂದು ಬಾಟಲ್ ನೀರು ಎಷ್ಟೊತ್ತು ಕುಡಿಬಹುದು? ಹಲ್ಲೆಲೂಯಾ. ಈಗ ಆ ಆಗರಳಿಗೆ ಇಷ್ಮಾಯಿಲಿನಿಗೆ ಗಮನಿಸ್ರಿ, ಇಷ್ಟು ಬಾಟಲ್ ನೀರು ಕೊಟ್ಟು ಕಳಿಸ್ರೆ ಅವರು ಹೋಗ್ತಿರೋ ಪ್ರಯಾಣ ಎಂತ ಗೊತ್ತಾ? ಮರುಭೂಮಿ. ಯಾವ ಭೂಮಿಯಲ್ಲಿ ಹೋಗ್ತಾ ಇರೋರು? ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿರುವ ಗಮನಿಸ್ರಿ. ಆ ಆಗರಳಿಗೆ ಇಷ್ಮಾಯಿಲಿನಿಗೆ ಯಾರು ಕೂಡ ನೀರು ಕೊಡಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ವಾಟರ್ ಬಾಟಲ್ ಶಾಪ್ ಇಲ್ಲ, ಅಲ್ಲಿ ಫೈನ್ ಹಾಕುವೇ ಇಲ್ಲ. ಕೆಲವೊಂದು ಬ್ರ್ಯಾಂಡ್ಗಳಿದಾವೆ, ಆ ಬ್ರಾಂಡ್ ವಾಟರ್ಗಳು ಇಲ್ವೇ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಒಂದು ವೇಳೆ ಇವರು ಭೂಮಿ ಆಗದೆ ನೀರು ಕುಡಿಬೇಕಾದ್ರು, ಭೂಮಿ ಆಗದ್ರೆ ಬರೇ ಮರಳೆ. ಹಲ್ಲೆಲೂಯಾ. ಸ್ಯಾಂಡೇ ಬರುತ್ತೆ ಹೊರತಾಗಿ ಬೇರೆ ಏನ್ ಬರೋದಿಲ್ಲ ಅಲ್ಲಿ. ಅಂತ ಪರಿಸ್ಥಿತಿಯಲ್ಲಿರುವಾಗ ಆಗರಳು ಗಮನಿಸ್ರಿ, ತನ್ನ ಮಗನ ಪರಿಸ್ಥಿತಿಯನ್ನು ನೋಡದೆ ಬಿಲ್ಲೆಸಿ ಎಷ್ಟು ದೂರ. ಹಲ್ಲೆಲೂಯಾ. ಅಷ್ಟು ದೂರ ಆ ಮಗುವನ್ನು ಬಿಟ್ಟು ಆಕೆ ಏನ್ ಮಾಡೋದು ಗೊತ್ತಾ? ಕಣ್ಣೀರಾಗ್ತಾ ಇದ್ದಾಳೆ. ಅಂದ್ರೆ ಅಯ್ಯ, ನಾನು ಸತ್ರು ಪರವಾಗಿಲ್ಲ, ನನ್ನ ಮಗು ಸಾಯ್ಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ತಾಯಿಯ ಪ್ರೀತಿ ನೋಡ್ರಿ, ಪ್ರೀತಿ ದೇವಚಂದ್ರೆ, ತಂದೆ ಕೈ ಬಿಟ್ಟರು ಕೂಡ ತಂದೆ ಪರಿಸ್ಥಿತಿಯನ್ನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಮಗು ಬದುಕಬೇಕು. ಆಮೇನ್. ದೂರ ಹೋಗಿ ಅಬ್ರಾಹ್ಮನ್ ಬೈತಿಲ್ಲ, ಅವನು ಅಲ್ಲಿಗೆ ಹೋಗ. ಕೆಲವೊಬ್ರು ಬೈತಿರ್ತಾರೆ, ಇವನು ಸುಡಗಾಡಿ ಹೋಗ, ಇವನು ಆ ಕಡೆ ಹೋಗ, ಈ ಕಡೆ ಹೋಗ ಅಂತೇಳಿ ಬೈತಿರ್ತಾರ. ಹಲ್ಲೆಲೂಯಾ. ಆದ್ರೆ ಆಗರಳು ಗಮನಿಸರಿ, ಮಗುವಿನ ವಿಷಯವನ್ನು ತಿಳ್ಕೊಂಡು ಹೋಗಿ ಇಲ್ಲಿ ನನಗೆ ಸಹಾಯ ಮಾಡೋರು ಯಾರಲ್ಲ ಅಂತೇಳಿ ಆಕೆ ಕೊಳಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ಆಗರಳ ಪ್ರಾರ್ಥನೆ, ಆ ಇಷ್ಮಾಯೇಲ್ನ ಕೂಗು ಸ್ವರವು ಯಾರಿಗೆ ಕೇಳಿಸ್ತಾ ಹೇಳ್ರಿ? ಯಾರಿಗೆ ಕೇಳಿಸ್ತೋ? ಹಲ್ಲೆಲೂಯಾ. ಅಬ್ರಹಾಮಿನ ಮತ್ತು ತಿರುಗಿ ಕಳಿಸಿ, ಹೋಗಪ್ಪ ಆಗರಳ ಮರುಭೂಮಿ ಹೋಗ್ತಾ ನೀರಿಗಿನ ಕಮ್ಮಿ ದೇವನು ಕೊಟ್ಟು ಬಾ ಅಂತೇಳಿ ಕಳಿಸಿದ? ಇಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಆಗರಳು ತನ್ನ ಮಗುವಿನಗೋಸ್ಕರ ಆಕೆ ಕಣ್ಣೀರು ಹಾಕಿದಕ್ಕೋಸ್ಕರ ಗಮನಿಸ್ರಿ, ಅವ್ರಿಗೋಸ್ಕರ ದೇವರೊಂದು ಬಾವಿಯನ್ನೇ ತೆರೆದನು. ಆಮೇನ್. ಹಲ್ಲೆಲೂಯಾ. ಅಂದ್ರೆ ತಾಯಿಯ ಕಣ್ಣೀರು ಯಾರ ತಿಳಿಸಿದ್ರಿ? ತಾಯಿ ಮಗುಗೋಸ್ಕರ. ಹಲ್ಲೆಲೂಯಾ. ಅಳ್ತಾ ಇದ್ದಾಳೆ. ವಾಕ್ಯ ಹಂಗೈದಲ್ಲಿ 21ನೇ ಅಧ್ಯಾಯ 16ನೇ ವಚನ, ಮಗು ಸಾಯುವುದನ್ನು ನೋಡಲಾರದೆ, ಅಂದ್ರೆ ನೀರಿಲ್ಲದೆ ಸಾಯುವ ಸ್ಥಿತಿಯಲ್ಲಿದೆ, ಸಾಯುವುದನ್ನು ನೋಡಲಾರದೆ ಅಂದುಕೊಂಡು ಬಿಲ್ಲೆಸ್ಗೆ ಎಷ್ಟು ದೂರ ಹೋಗಿ ಅವನೆದುರಿಗೆ ಕೂತುಕೊಂಡು ಗಟ್ಟಿಯಾಗಿ ಏನ್ ಮಾಡ್ತಾಳೆ? ಅಳ್ತಾ ಇದ್ದಾಳೆ. ಹಲ್ಲೆಲೂಯಾ. ತಂದೆ ಅಳ್ತಾ ಇಲ್ಲ, ಅಲ್ಲಿ ಯಾರು ಅಳ್ತಿದ್ರೆ ಹೇಳ್ರಿ? ತಾಯಿ. ಯಾಕಂದ್ರೆ 9 ತಿಂಗಳು ಎತ್ತು ಒತ್ತಿರ್ತಾಳಲ್ಲ, ಆಕೆಗೆ ಇರುತ್ತೆ ನೋವು. ಹಲ್ಲೆಲೂಯಾ. ಅಳ್ತಾ ಇದ್ದಾಳೆ.
ತಾಯಿ ಪ್ರೀತಿ ದೊಡ್ಡದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಏನ್ ಮಾಡ್ದ? ಅವರ ಸ್ವರವನ್ನು ಕೇಳಿಸಿಕೊಂಡು ಸುಮ್ಮನೆ ಬಿಡಲಿಲ್ಲ. ದೇವರು ಕೂಡ ಮಗುವಿನಗೋಸ್ಕರ ಎಷ್ಟು ಕನಿಕರ ಇರ್ತಾಳೆ. ಆ ಮಗುವಿನ ಕಣ್ಣೀರು ನೋಡಕ್ಕಾಗ್ಲಾರ್ದೆ, ಅವನ ಸ್ಥಿತಿಯನ್ನು ನೋಡಕ್ಕಾಗ್ಲಾರ್ದೆ ಈ ತಾಯಿ ತನ್ನ ಪರಿಸ್ಥಿತಿಯನ್ನು ಮರೆತು, ಯಾಕಂದ್ರೆ ಇಬ್ಬರಿಗೂ ನೀರಿಲ್ಲ ಅಲ್ಲಿ. ಯಾರಿಗೆ ನೀರಿಲ್ಲ ಹೇಳ್ರಿ? ಇಷ್ಮಾಯಿಲ್ಗೆ ನೀರಿಲ್ಲ ಮತ್ತು ಆಗರಳಿಗೂ ನೀರಿಲ್ಲ, ಇಬ್ಬರಿಗೂ ನೀರಿಲ್ಲ ಅಲ್ಲಿ. ಅವ್ರಿಗೆ ಸಹಾಯ ಮಾಡೋರು ಯಾರಿಗಿಲ್ಲ. ಆದ್ರೆ ತನ್ನ ಸ್ಥಿತಿಯನ್ನು ಮರೆತು ಆಕೆ ಏನ್ ಮಾಡ್ತಾಳೆ ಹೇಳ್ರಿ? ಅಲ್ಲಿ ಹೋಗಿ ಗೋಳಾಡ್ತಾ ಇದ್ದಾಳೆ. ಗೋಳಾಡ್ತಾ ಇದ್ರೆ ದೇವ್ರು ಹೇಳ್ದ, ನೀನು ಹುಡುಗನ ಸ್ವರವು ಕೇಳಿಸ್ತು, ನೀನು ಯಾಕೆ ಅಳ್ತಿ ನೋಡ ಅಂದ. ಹಲ್ಲೆಲೂಯಾ. ಆಕೆ ನೋಡ್ತಾ ಇದ್ರೆ ದೇವರು ಬಾವಿಯನ್ನು ತೆರೆದನು. ಆಮೇನ್. ಅವರು ಸಮೃದ್ಧಿಯಾಗಿ ಹೊಟ್ಟೆ ತುಂಬ ನೀರು ಕೊಡಿದ್ರು ಅವರು. ಹಲ್ಲೆಲೂಯಾ. ಅಂದ್ರೆ ಆ ತಾಯಿಯ ಪ್ರೀತಿ ಎಷ್ಟು ದೊಡ್ಡದು ನೋಡ್ರಿ. ಆಮೇನ್. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪ್ರೀತಿ ಉಳ್ಳ ದೇವಚಂದ್ರೆ ಇನ್ನೊಬ್ಬ ತಾಯಿ ಬಗ್ಗೆ ಕೂಡ ನಾವು ವಾಕ್ಯ ನೋಡೋದಾದ್ರೆ, ಆ ತಾಯಿ ಒಂದು ಭಕ್ತಿ ಕಲಿಸ್ತಾಳೆ. ಆ ತಾಯಿ ಏನ್ ಕಲಿಸ್ತಾಳ್ರಿ? ಈಗ ಮಗು ಸಾಯುವ ಸ್ಥಿತಿಯಾಗ ಆಗರಳು ಏನ್ ಮಾಡ್ದ ಹೇಳ್ರಿ? ಕಣ್ಣೀರು ಹಾಕಿದ್ಲು, ದೇವರಿಂದ ನೀರು ಹೊಂದಿದಳು. ಆ ಮಗು ತಾಯಿ ಇಬ್ಬರು ನೀರು ಕುಡಿದು ಮತ್ತು ಮುಂದೆ ಪ್ರಯಾಣ ಮಾಡಿದ್ರು. ಅದೇ ರೀತಿಯಲ್ಲಿ ಆರಮ್ಮ ಕೂಡ, ಯಾರು? ಸಾರಳು ಕೂಡ ಗಮನಿಸ್ರಿ, ಈ ತಂದೆಯ ಆಸ್ತಿಯೆಲ್ಲ ಇಸಾಕನ್ನು ಹೊಂದಬೇಕಂತೇಳಿ ಆಸೆ ಪಟ್ಲು. ಅದೇ ರೀತಿಯಲ್ಲಿ ಆಯ್ತು. ಇವತ್ತು ನಾನು ನಿಮ್ಗೆ ಹೇಳುವ ಮಾತೇನೆಂದ್ರೆ, ಇಲ್ಲಿ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಮಕ್ಕಳಿಗೆ ಆಸ್ತಿ ಮಾಡ್ತೇವೆ. ನಾವೇನ್ ಮಾಡ್ತೇವೆ ಹೇಳ್ರಿ? ನೀವು ಕೂಡ ಮಕ್ಕಳಿಗೆ ಏನ್ ಸಂಪಾದಿಸ್ತೀರ ಹೇಳ್ರಿ? ಆಸ್ತಿ ಸಂಪಾದಿಸಿದ್ರೆ ಒಳ್ಳೇದೇ. ಬಟ್ ಆದ್ರೆ ಆಸ್ತಿಕ್ಕಿಂತ ಹೆಚ್ಚು ಏನು ಕಲಿಸ್ಬೇಕು ಗೊತ್ತಾ? ಮಕ್ಕಳಿಗೆ ಏನು ಸಂಪಾದಿಸಿಡ್ಬೇಕು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. 2ನೇ ತಿಮೋತಿ, ಬೇಗ 2ನೇ ತಿಮೋತಿ 1ನೇ ಅಧ್ಯಾಯ 5ನೇ ವಚನ ಓದೋಣ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಗಮನಿಸ್ರಿ, ಒಬ್ಬ ತಿಮೋತಿಯಲ್ಲಿ ಆಸ್ತಿ ನೋಡ್ತಾ ಇಲ್ಲ ಪೌಲನು. ಹಲ್ಲೆಲೂಯಾ. ಯವ್ವನಸ್ಥನದ ತಿಮೋತಿಯಲ್ಲಿ ನಂಬಿಕೆ ನೋಡ್ತಾ ಇದ್ದಾನೆ. ಆಸ್ತಿ ನೋಡ್ತಾ ಇಲ್ಲ, ಬಂಗ್ಲೆ ನೋಡ್ತಾ ಇಲ್ಲ, ಅಂತಸ್ತು ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಪೌಲನು ತಿಮೋತಿಯಲ್ಲಿ ನೋಡ್ತಾ ಇದ್ದೇನೆ ನೋಡ್ರಿ, ನಂಬಿಕೆ. ಅದಕ್ಕೋಸ್ಕರ ಹೇಳ್ತಾನೆ, ನಿನ್ನಲ್ಲಿರುವ ನಿಷ್ಕಪಟವಾದ ಅಂದ್ರೆ ಯಥಾರ್ಥವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನೇಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಆಮೆನ್. ಸಾಮಾನ್ಯ ವ್ಯಕ್ತಿ ಹೇಳ್ತಾ ಇಲ್ಲ. ಬೈಬಲ್ ಅಲ್ಲಿ 14 ಪುಸ್ತಕಗಳನ್ನು ಬರೆದ ವ್ಯಕ್ತಿ ಪೌಲನು ತಿಮೋತಿಯನ್ನು ನೋಡುತ್ತಾ ತಿಮೋತಿ ಬಗ್ಗೆ ಹೇಳ್ತಾನೆ, ನಿನ್ನ ತಾಯಿ ಆಸ್ತಿ ಸಂಪಾದಿಸಲು ಆ ಆಸ್ತಿ ಹಂಗೆ ಉಳಿಸ್ಕೊಂಡಿ ಅಂತ ಹೇಳ್ತಿಲ್ಲ. ಈ ಪೌಲನ್ ಹೇಳ್ತಾನೆ ತಿಮೋತಿಗೆ, ನಿನ್ನ ಅಜ್ಜಿಯಲ್ಲಿರುವ ನಂಬಿಕೆ ನಿನ್ನ ತಾಯಿಯಲ್ಲಿ ಬಂತು. ಅಂದ್ರೆ ಆ ಅಜ್ಜಿ ಆ ನಂಬಿಕೆಯನ್ನು ತಾಯಿಗೆ ಬಿಟ್ಟುಕೊಟ್ಟು ಹೋದ್ಲು. ಆ ತಾಯಿಯ ನಂಬಿಕೆ ಈಗ ಯಾರಲ್ಲಿ ಬಂದಿದೆ? ತಿಮೋತಿಯಲ್ಲಿ ಬಂದಿದೆ. ಹಲ್ಲೆಲೂಯಾ. ನಾವು ಕೂಡ ದೇವರ ಮೇಲೆ ಒಂದು ನಂಬಿಕೆಯನ್ನು ಇಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ತೋರ್ಪಡಿಸ್ಬೇಕಲ್ರಿ? ಮಕ್ಕಳಿಗೆ ನಂಬಿಕೆ ವಿಷಯ ತಿಳಿಯಪಡಿಸ್ಬೇಕು. ಆಮೇನ್. ನಾವು ನಂಬಿಕೆಯಿಂದ ಮುಂದೆ ಸಾಗುವಂಥದ್ದನ್ನು ಕಲಿಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಈ ಭಕ್ತಿಯನ್ನು ಕಲಿಬೇಕು. ನೋಡ್ರಿ, ಸಾರಳು ಪ್ರೀತಿ ಒಳ್ಳೆದೇ, ಆಗರಳ ಪ್ರಾರ್ಥನೆ ಒಳ್ಳೆದೇ. ಆದ್ರೆ ಇಲ್ಲಿ ವಾಕ್ಯ ನೋಡ್ತಾ ಇದೀವಲ್ಲ, ಈ ಯುನೇಕಿಯಲ್ಲಿರುವಂಥ ನಂಬಿಕೆ ತಿಮೋತಿಯಲ್ಲಿ ಬಂದಂತೆ. ಆಮೇನ್. ನಾನು ಒಂದು ಮಾತು ಹೇಳ್ತೀನಿ, ನಂಬಿಕೆ ಒಂದಿದ್ರೆ ಸಾಕು. ಮನುಷ್ಯರ ಮೇಲೆ ಅಲ್ಲ, ಮತ್ತೆ ದೇವರ ಮೇಲೆ ನಂಬಿಕೆ ಒಂದಿದ್ರೆ ಸಾಕು. ನಿನಗೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಿ ದೇವರು ಮಾರ್ಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಕಲಿಸೋಣ ಮಕ್ಕಳಿಗೆ? ಏನ್ ಕಲಿಸೋಣ? ಆಸ್ತಿ ಕೂಡಿಡೋದು ಒಳ್ಳೇದೇ. ಕೆಲವೊಬ್ಬ ಮಕ್ಕಳು ನೋಡ್ರಿ, ಆಸ್ತಿ ನೋಡ್ಕೊಂಡು ಪ್ರಾರ್ಥನೆ ಬರಲ್ಲ ಸರಿಯಾಗಿ. ಹಲ್ಲೆಲೂಯಾ. ಕೆಲವೊಬ್ರು ತಾಯಿ ಪ್ರಾರ್ಥನೆ ಮಾಡ್ಬಿಡು, ನಮ್ಮ ತಾಯಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಳ ಅಂತೇಳಿ ಕಲಿಯಲ್ಲ, ಪ್ರಾರ್ಥನೆ ಕಲಿಯಲ್ಲ, ತಾಯಿ ಪ್ರಾರ್ಥನೆ ಮೇಲೆ ಆಧಾರ ಪಟ್ಟಿರ್ತಾರ. ಇವತ್ತು ನಾನು ನಿಮ್ಗೆ ಹೇಳದಂದ್ರೆ, ನಿಮ್ಮ ಮಕ್ಕಳಿಗೆ ನಂಬಿಕೆ ಎನ್ನುವಂಥ ಭಕ್ತಿ ಕಲಿಸ್ರಿ. ಹಲ್ಲೆಲೂಯಾ. ಆ ಭಕ್ತಿ ಇಹದಲ್ಲಿಯೂ ಪರದಲ್ಲಿಯೂ ಎಲ್ಲ ವಿಷಯದಲ್ಲಿ ಕೆಲಸ ಮಾಡುತ್ತೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ತಿಮೋತಿಯ ತಾಯಿ ಹಾಗೆ, ತಿಮೋತಿಯ ಅಜ್ಜಿ ಹಾಗೆ ನಮ್ಮಲ್ಲಿ ನಂಬಿಕೆ ಬರಬೇಕು. ಆಮೇನ್. ಅದು ಸಂತತಿಗೆ ಹರಡಬೇಕದು. ಹಲ್ಲೆಲೂಯಾ. ಈಗ ನೋಡ್ರಿ, ಆಲ್ರೆಡಿ ನಮ್ಮ ತಂದೆಯಿಂದ ನಮಗೆ ನಂಬಿಕೆ ಬಂತು. ಈಗ ನಾವು ಎಲ್ಲಿ ಬೇಕಾದ್ರೆ ಕೈ ಹಾಕೋ ಕೆಲಸ ರೆಡಿ ನಾನು. ಹಲ್ಲೆಲೂಯಾ. ಈಗ ನಾನು ಎಲ್ಲಿ ಬೇಕಾದ್ರೆ ಹೆಜ್ಜೆ ಹಾಕೋಕೆ ರೆಡಿ. ಇದೊಂದೆಲ್ಲ ಈಗ 2 ವರ್ಷ ಆದಮೇಲೆ ಮತ್ತೆ ದೇವ್ರ ಚಿತ್ತ ಇತ್ತಂದ್ರೆ ಇನ್ನೊಂದು ಕಡೆ ಬ್ರಾಂಚ್ ಸ್ಟಾರ್ಟ್ ಮಾಡ್ತೀವಿ ನಾವು. ಅಲ್ಲಿ ಕೂಡ ಓನ್ ಚರ್ಚೆ. ಹಲ್ಲೆಲೂಯಾ. ಯಾಕಂದ್ರೆ ಆ ನಂಬಿಕೆ ಗೊತ್ತು ಮಾಡಿಬಿಡ್ತು ನಮಗೆ. ಯಾರಿದ್ರು ಇಲ್ಲದಿದ್ರು
ಯೇಸು ನಮಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಆ ನಂಬಿಕೆ ಎಲ್ಲ ವಿಷಯದಲ್ಲಿ ಕಾರ್ಯ ಮಾಡುತ್ತೆ. ಗಮನಿಸ್ರಿ, ಎಲ್ಲೋ ರುಚಿ ಪದಾರ್ಥಗಳನ್ನು ಮಾಡ್ಕೊಂತ ಕುಂತಿರುವ ವ್ಯಕ್ತಿಗೆ ಹೋಗಿ ಮೋಸ ಮಾಡೋದು ಕಲಿಸ್ತಾ ಇದ್ದಾಳೆ. ಯಾರು? ಬೇರೆಯವರೆಲ್ಲ, ತಾಯಿನೇ, ರೆಬಕ್ಕಳು. ಹಲ್ಲೆಲೂಯಾ. ನೋಡ್ರಿ, ರೆಬಕ್ಕಳು ಕೂಡ ಭಕ್ತಿಹೀನಳಲ್ಲ, ಒಳ್ಳೆ ಪ್ರಾರ್ಥನೆ ವಿರಳೆ, ಒಳ್ಳೆ ಪ್ರಾರ್ಥನೆ ಮಾಡುವ ಸ್ತ್ರೀನೇ. ಆದ್ರೆ ಮಗನಿಗೆ ರಾಂಗ್ ರೂಟ್ ಕಲಿಸ್ತಾ ಇದ್ದಾಳೆ. ಇವತ್ತು ಅದೆಷ್ಟೋ ತಾಯಿದ್ರು ಕೂಡ ತಮ್ಮ ಮಕ್ಕಳನ್ನ ಕೆಡಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ ಹೇಳ್ರಿ? ತಮ್ಮ ಮಕ್ಕಳ ಭವಿಷ್ಯತನ್ನು ಕೆಡಿಸ್ತಾ ಇದ್ದಾರೆ. ಅಲ್ಲಿಗೋತ್ರ ಪ್ರಾರ್ಥನಕ ಇದು ಮಾಡ್ತೀರಾ, ಅದು ಮಾಡ್ತೀರಾ? ನಾನು ಹೇಳ್ತೀನಿ, ಯಾಕೋಬನಿಗೆ ರಾಂಗ್ ರೂಟ್ ಕಲಿಸಿದ್ಲು, ಲಾಸ್ಟ್ಗೆ ಮನೆಗೆ ಹೊಂದ್ಲಿಲ್ಲ ಅವನು. ಯಾರೋ? ಯಾಕೋಬನ ಮನೆಗೆ ಹೊಂದ್ಲಿಲ್ಲ. ಓದ್ತಿರ್ಬೇಕಾದ್ರೆ ವಾಕ್ಯ ಓದಂತ ತೆಗಿರಿ. ಆದಿಕಾಂಡ 25-28 ವಚನ ಒಂದ್ಸಾರಿ ಓದ್ತಿರ್ಬೇಕಾ? ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿ ರೆಬಕ್ಕಳು ಏಸಾವನನ್ನು ಪ್ರೀತಿಸಿದನು. ರೆಬಕ್ಕಳು ಯಾಕೋಬನ ಪ್ರೀತಿಸಿದಳು. ಯಾಕೋಬನ ಪ್ರೀತಿಸಿದಕ್ಕೋಸ್ಕರ ಆಕೆ ಏನ್ ಮಾಡ್ತಾ ಗೊತ್ತಾ? ಈಗ 27ನೇ ಅಧ್ಯಾಯ ತೆಗಿರಿ. 27ನೇ ಅಧ್ಯಾಯ 10ನೇ ವಚನ ಓದ್ರಿ ಬೇಗ. ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು. ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನ ಆಶೀರ್ವಾದಿಸುವನು ಅಂದಳು. ಅದಕ್ಕೆ ಯಾಕೋಬನು, ನೋಡ್ರಿ, ಅದಕ್ಕೆ ಯಾಕೋಬನು, ನನ್ನ ಅಣ್ಣನ ಮೈ ರೋಮ ಉಳ್ಳದ್ದು, ನನ್ನ ಮೈ ನುಣ್ಣಗದೆ. ಒಂದು ವೇಳೆ ತಂದೆ ನನ್ನನ್ನು ಮುಟ್ಟಿ ನೋಡಿದ್ರೆ ನಾನು ಅವನಿಗೆ ಗೇಲಿ ಮಾಡುವವನಾಗಿ ತೋರಿ ಬಂದು ನನ್ನ ಮೇಲೆ ಶಾಪವನ್ನು, ಇಲ್ಲ ನೋಡ್ರಿ ವಾಕ್ಯ, ಶಾಪವನ್ನು ಬರಮಾಡಿಕೊಳ್ಳುವೆನೆ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಅನ್ನಲು ಅವನ ತಾಯಿ ಮಗನಿಗೆ, ಮಗನೇ, ಅವನು ನಿನಗೆ ಶಾಪ ಕೊಟ್ರೆ ಆ ಶಾಪ ನನಗಿರ್ಲಿ. ಅಯ್ಯ ನೋಡ್ರಿ, ಒಳ್ಳೆ ತಾಯಿ ಮಾಡ್ಬಿಡಪ್ಪ. ಈಗ ಎಷ್ಟೊತ್ತಿದ್ರೆ ಒಂದೇ ಹೊಟ್ಟೆಯಲ್ಲಿ ಬಂದ್ರೆ ಮಕ್ಕಳವರು, ಅವಳಿ ಜವಳಿ ಮಕ್ಕಳವರು, ಏಸಾವ ಯಾಕೋಬ. ಹಲ್ಲೆಲೂಯಾ. ನೋಡ್ರಿ, ಅವನು ದೊಡ್ಡವನ ಆಶೀರ್ವಾದ ಸ್ವಚ್ಛಲತನ ಅವನು ಹೊಂದಲೇಬೇಕಾದ್ರು. ಅವನಿಗೆ ಬಂದಿರುವ ಭಾಗ ಅದೇ, ಯಾಕಂದ್ರೆ ಇಸ್ರಾಯೇಲರ ಪದ್ಧತಿ ಅದೇನೆ. ಹಲ್ಲೆಲೂಯಾ. ಗಮನಿಸ್ರಿ, ಆ ಪದ್ಧತಿಯ ಪ್ರಕಾರ ಇಸಾಕನು ಮಾಡೋದಕ್ಕೆ ರೆಡಿ ಇರುವಾಗ ಈಗ ಏನ್ ಮಾಡ್ತಾಳೆ? ಮಗನ ಮೋಸದಾರಿಗೆ ನಡೆಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನೀವು ನಮ್ಮ ಮಕ್ಕಳನ್ನ ಸರಿ ಮಾರ್ಗದಲ್ಲಿ ನಡೆಸಬೇಕು. ಯುನಿಕೆ ತರ ನಂಬಿಕೆ ಮಾರ್ಗದಲ್ಲಿ ನಡೆಸಬೇಕು. ರಾಂಗ್ ರೂಟಿಗೆ ನಡೆಸಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೂಟಿಗೆ ನಡೆಸಬಾರ್ದು ಹೇಳ್ರಿ? ರಾಂಗ್ ರೂಟಿಗೆ ನಡೆಸಬಾರ್ದು. ರಾಂಗ್ ರೂಟಿಗೆ ಒಂದು ವೇಳೆ ನಡೆದ್ರೆ, ಇಲ್ಲಿ ನೋಡ್ರಿ, ರಾಂಗ್ ರೂಟಿಗೆ ಹೋದ ಆಕೆ ಹೇಳ್ತಾಳೆ, ಶಾಪ ಒಂದು ವೇಳೆ ನಿಮ್ಗೆ ಆಗಿದ್ರೆ ಅದು ನನಗಿರಲ್ಲ ಅಂತಂದ ಅಂದ್ಲಾಕೆ. ಹಲ್ಲೆಲೂಯಾ. ಆ ಶಾಪ ನನಗಿರಲ್ಲ ಅಂತೇಳಿ ಹೇಳಿದ ಮೇಲೆ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಏನಾಯ್ತು ಹೇಳ್ರಿ? ಯಾಕೋಬನು ಹೋಗ್ತಾನೆ, ಆ ರುಚಿ ಪದಾರ್ಥವನ್ನು ತೆಗೆದುಕೊಂಡು ಹೋಗ್ತಾನೆ, ಕೊಡ್ತಾನೆ, ಸ್ವಚ್ಛಲತನ ಆಶೀರ್ವಾದ ಹೊಂದ್ತಾನೆ. ಏನ್ ಮಾಡ್ತಾನೆ ಹೇಳ್ರಿ? ಸ್ವಚ್ಛಲತನ ಆಶೀರ್ವಾದ ಹೊಂದ್ತಾನೆ. ಹೊಂದಿದ ಮೇಲೆ ಯಾಕೋಬನಿಗೆ ಮನಃಶಾಂತಿ ಇಲ್ಲ. ಯಾಕೆ? ಹಲ್ಲೆಲೂಯಾ. ಯಾಕೆ ಮನಃಶಾಂತಿ ಇಲ್ಲ ಹೇಳ್ರಿ? ಅವನು ಮೋಸ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಯಾಕೋಬನು ಮೋಸ ಮಾಡಿದ್ದಾನೆ. ಎಲ್ಲೋ ಭಕ್ತಿ ಮಾಡ್ದ, ಎಲ್ಲ ಚೆನ್ನಾಗಿದ್ದ, ಆದ್ರೆ ಅವನ ಮೋಸದಾರಿಗೆ ತಾಯಿ ನಡೆಸಿಬಿಟ್ಲು. ಹಲ್ಲೆಲೂಯಾ. ಇದಲ್ಲ ಅದು ಮಾಡಂದು. ಇವತ್ತು ನಾನೊಂದು ಮಾತು ಹೇಳ್ತೀನಿ, ನಾವು ಯೋಚನೆ ಮಾಡುವ ಸ್ಥಿತಿಯಲ್ಲಿ ಇರ್ಬೇಕು. ನಮ್ಮ ತಾಯಿ ಕೆಟ್ಟದಲ್ರಿ ಕೇಳಬಾರ್ದು, ನಾವು ಒಳ್ಳೇದು ಹೇಳಿದ್ರೆ ಕೇಳಬೇಕು. ಹಲ್ಲೆಲೂಯಾ. ಭಕ್ತಿ ಮಾರ್ಗ ಕಲಿಸಿದ್ರೆ ಅದನ್ನ ಕಲಿಬೇಕು, ಕೆಟ್ಟದ್ದು ಕಲಿಸಿದ್ರೆ ನಾವು ಬಿಟ್ಟು ಬಿಡ್ಬೇಕು. ಹಲ್ಲೆಲೂಯಾ. ಈಗ ಹೇಳ್ತೀನಿ, ಗಮನಿಸ್ರಿ. ಯಾಕೋಬನ ಕೇಳದ, ಸ್ವಚ್ಛಲತನ ಆಶೀರ್ವಾದ ಹೊಂದಿದ, ಭಯದಲ್ಲಿ ಜೀವಿಸ್ತಾ ಇದ್ದೇನೆ. ಏನ್ ಮಾಡ್ತಿದ್ದೇನೆ? ಭಯ. ಯಾವ ಭಯ? ಮರಣದ ಭಯ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರ ಅಣ್ಣ ಸಾಮಾನ್ಯನಲ್ಲ, ಯುದ್ಧ ವೀರನು. ಹಲ್ಲೆಲೂಯಾ. ಅಡವಿಯಲ್ಲಿ ಬೇಟೆಯಾಡುವನು. ಗುರಿ ಇಟ್ಟನಂದ್ರೆ ಪ್ರಾಣಿ ಬೀಳಲೇಬೇಕು. ಅಂತ ಗುರಿ ಉಳ್ಳ ವ್ಯಕ್ತಿ. ಈ ಯಾಕೋಬನ ಸುಮ್ಮನೆ ಬಿಡ್ತಾನ? ಸಾಯಿಸ್ಬಿಡ್ತಾನ ಅಂತೇಳಿ ಭಯಪಟ್ಟು ಏನ್ ಮಾಡಿದ್ರೆ ಮಕ್ಕಳು, ಇವನು ಕೈಯಿಂದ ಮೋಸ ಮಾಡಿಸಿ ಲಾಸ್ಟ್ ಇವನು ಮೋಸಗಾರನ ಎಲ್ಲಿ ಕಳಿಸಿದ್ರಿ? ಇನ್ನೊಬ್ಬ ಮೋಸಗಾರನ ಮನೆಗೆ ಕಳಿಸಿದ್ರು. ಯಾರೋ? ಲಾಭನ ಮನೆಗೆ. ಇವನು ಏನ್ ಮಾಡ್ದ? ಆ ಮೋಸಗಾರನ ಮನೆಯಲ್ಲೇ ಪ್ರೀತಿ ಮಾಡೋದ್ ಕಲ್ತ. ಏಸಾವನ ಬಗ್ಗೆ ಎಲ್ಲಾದ್ರೂ ಪ್ರೀತಿ ಮಾಡಿನಂತ ಐತಾ ಹೇಳ್ರಿ? ಏಸಾವ ಪ್ರೀತಿ ಮಾಡಿ ಮದುವೆ ಆಗಿನಂತ ಐತಾ? ಇಲ್ಲಲ್ಲ. ಆದ್ರೆ ಯಾಕೋಬ ಏನ್ ಮಾಡ್ತಾನೆ ಹೇಳ್ರಿ? ಮೋಸಗಾರನಿಗೆ ದಾರಿ ತಪ್ಪಿದ ರೂಟುಗಳೇ ಕಾಣ್ತದ. ಮತ್ತು ಪ್ರೀತಿ ಸ್ಟಾರ್ಟ್ ಮಾಡ್ದ. ಪ್ರೀತಿ ಎಂದು ಹುಡುಕಲ್ ಅಂತೇಳಿ ಪ್ರೀತಿ ಹುಡುಕಿದ. ಯಾಕೆ? ದಾರಿ ತಪ್ಪಿ. ನೋಡೋದು ಮಾತು ಹೇಳ್ತೀನಿ, ತಂದೆ ತಾಯಿ ಬಳಿಯಲ್ಲಿದ್ರೆ ಗಮನಿಸ್ರಿ, ಈ ತಂದೆ ತಾಯಿ ಕೇರ್ ತೆಗೆದುಕೊಳ್ಳುವಾಗ ಮಕ್ಕಳು ಏನ್ ಮಾಡ್ತಾರೆ? ಭಯಪಡ್ತಾರೆ.
ಈ ತಾಯಿನೇ ದಾರಿ ತಪ್ಪಿಸಿ ಕಳಿಸಿರುವಾಗ ಈಗ ಇವನೇನ್ ಮಾಡ್ತಾನೆ ಹೇಳ್ರಿ? ಪ್ರೀತಿ. ಏನ್ ಮಾಡ್ತೀನಿ ಇವನು? ಹೋಗಿದ ಕೆಲಸ ಏನು ಮಾಡ್ತಿರೋದೇನು? ಈಗ ಅಂತ ಸ್ಥಿತಿಯಲ್ಲಿರುವಾಗ ಯಾಕೋಬನು ಹೋದ, ಪ್ರೀತಿ ಮಾಡ್ದ. ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಅನ್ಕೊಂಡಳ ರೆಬೆಕ್ಕಳು, ಬಾ ನನ್ನ ಮಗ ಹೆಂಗ ತಪ್ಸ್ಕೊಂಡು ಹೋದೆ, ಹೆಂಗ ಅವ್ರ ಮಾಮನ ಮನೆ ಚೆನ್ನಾಗಿರ್ಲಿ ಬಿಡಂಗದ. ಈತ ಅಲ್ಲೋಗಿ ದಾರಿ ತಪ್ಪಿದ ಕುರಿ ಏನ ಈತೇನಾಗೇನ? ಗಮನಿಸ್ರಿ, ಕೆಲವು ಸಾರಿ ತಾಯಿ ಅಂದರು ತಪ್ಪು ದಾರಿಯಲ್ಲಿ ನಡೆಸುವಾಗ ಆ ದಾರಿಯಲ್ಲಿ ನಡೆದ್ರೆ ಮಕ್ಕಳು ವೇಸ್ಟ್ ಆಗ್ತಾರೆ. ಮಕ್ಕಳು ಏನಾಗ್ತಾರೆ ಹೇಳ್ರಿ? ವೇಸ್ಟ್ ಆಗ್ತಾರೆ. ಮಕ್ಕಳೇ ಕ್ರಮಶಿಕ್ಷಣ ಇಲ್ಲದ ಆ ರೂಟಲ್ಲಿ ಇದ್ರೆ ಖಂಡಿತವಾಗಿ ವೇಸ್ಟ್ ಆಗ್ತಾರೆ. ಯಾಕೋಬನ ಜೀವಿತ ವೇಸ್ಟ್ ಆಯ್ತು. ಎಷ್ಟು ವರ್ಷ ಹೇಳ್ರಿ? 20 ವರ್ಷ. ಎಷ್ಟು ವರ್ಷ? ಒಂದೇ ಒಂದು ತಪ್ಪು ಮಾತು ಕೇಳಿ, ಯಾರ ಮಾತು? ರೆಬೆಕ್ಕಳ ಮಾತನ್ನು ಕೇಳಿ ಸ್ವಚ್ಛಲತನ ಆಶೀರ್ವಾದ ಒಂದು ಚೆನ್ನಾಗದನ? ಇಲ್ಲರೇ, ಚೆನ್ನಾಗಿಲ್ಲ. ಹಲ್ಲೆಲೂಯಾ. ಆ ಸ್ವಚ್ಛಲತನ ಆಶೀರ್ವಾದ ಅಂತಲೇ ಇವನಿಗೆ ಭಯ ಪ್ರಾರಂಭವಾಯಿತು. ಭಯ ಪ್ರಾರಂಭವಾಗಿ ಬೇರೆ ಊರಿಗೆ ಹೋದ, ಅಲ್ಲಿ ಪ್ರೀತಿ ಪ್ರಾರಂಭಿಸಿದ. ಅಲ್ಲಿ ಪ್ರೀತಿ ಮಾಡ್ತಾ 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 ಆ ಸ್ತ್ರೀಗೋಸ್ಕರ 14 ವರ್ಷ ಕಷ್ಟಪಟ್ಟ. ಎಷ್ಟು ವರ್ಷ ಕಷ್ಟಪಟ್ಟ? ಪಾಪ ಯಾಕೋಬನ ಪ್ರೀತಿ ಯಥಾರ್ಥವಾದ್ದು. ಯಾಕೋಬನ ಪ್ರೀತಿ ಮಾತಾಡಿ. ಯಾಕೋಬನ ಪ್ರೀತಿ 14 ವರ್ಷಗಳ ಕಾಲ ಒಬ್ಬ ಸ್ತ್ರೀಗೋಸ್ಕರ ಕಷ್ಟಪಟ್ಟ. ಇದನ್ನ ಎಕ್ಸ್ಪೆಷಲಿ ಒಳ್ಳೆ ಶ್ರೀಮಂತನ ಮಗನೇ, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಮೋಸಕರವಾದ ಮಾತುಗಳನ್ನು ಕೇಳಿ ಏನಾದ್ರಿ ಯಾಕೋಬನು ಕಷ್ಟ ಅನುಭವಿಸೋ ಸ್ಥಿತಿಗೆ ಬಂದ. ಹಲ್ಲೆಲೂಯಾ. ಲಾಸ್ಟಿಗೆ ಕಷ್ಟ ಅನುಭವಿಸ್ತಾ ಇದ್ದಾನೆ. ಕಷ್ಟ ಅನುಭವಿಸ್ತಾ ಇದ್ದಾಗ ಗಮನಿಸ್ರಿ, ಯಾಕೋಬನ 20 ವರ್ಷ ಲಾಭನೊಟ್ಟಿಗೆ ಕೆಲಸ ಮಾಡಿದಾಗ ಯಾಕೋಬನಿಗೆ ಅರ್ಥ ಆಯಿತು. ತಾಯಿ ಮಾತು ಕೇಳಿ ನನ್ನ ತಾಯಿ ನನ್ನ ದಾರಿ ತಪ್ಪಿಸ್ಬಿಟ್ಲು. ಅಯ್ಯ, ಎತ್ತ ತಾಯಿ ನನ್ನ ಸಂತೈಸಿಸದೆ ಹೋದ್ರು, ಇವತ್ತಿರುವ ನನ್ನ ಕಷ್ಟವನ್ನು ನೀನು ನೋಡ್ತೀಯ ಅಂತೇಳಿ ಯಾಕೋಬನ ದೇವರ ಕಡೆಗೆ ನೋಡುವುದಕ್ಕೆ ಪ್ರಾರಂಭಿಸಿದನು. ಆಮೇನ್. ಹಲ್ಲೆಲೂಯಾ. ಯಾಕೋಬನ ದೇವರ ಕಡೆಗೆ ನೋಡೋದಕ್ಕೆ ಪ್ರಾರಂಭಿಸಿ ಏನು ಮಾಡ್ದ ಗೊತ್ತಾ? ಇನ್ನು ದೇವರ ಮೇಲೆ ಭರವಸೆ ಇಟ್ಟ. ಕಷ್ಟಗಳು ಓದುವ ಯಾಕೋಬನಿಗೆ 2 ಪಾಳೆಗಳಿಗೆ ಒಡೆಯನಾದ. ಆಮೇನ್. 2 ಪಾಳೆಗಳಿಗೆ ಒಡೆಯನಾದ್ಮೇಲೆ ಆ ನೋಡ್ರಿ, ಮೊದಲು ಮಾಡಿದ ಪಾಪ, ಆ ಮೊದಲು ಮಾಡಿದ ಮೋಸ ಏನಾಯ್ತು ಗೊತ್ತಾ? ಅಣ್ಣನಲ್ಲಿ ಹಂಗೆ ಉಳ್ಕೊಂಡಿದೆ. ಇವ್ನು ನಮ್ಮ ತಮ್ಮ ನನಗೆ ಈ ಥರ ಮೋಸ ಮಾಡಿದ್ರೆ ಅಂತೇಳಿ 400 ಜನರನ್ನ ಕರ್ಕೊಂಡು ಯಾಕೋಬನ್ನ ಸಾಯಿಸೋದಕ್ಕೆ ಬಂದಾಗ ಹೇಳ್ಕೊಳ್ಳೋದಕ್ಕೆ ತಾಯಿ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರು ನೋಡ್ರಿ, ತಾಯಿಗೆ ಎಲ್ಲ ಪರಿಸ್ಥಿತಿ ಹೇಳ್ಕೊಳ್ತಿರ್ತಾರೆ ಮಕ್ಕಳು. ತಂದೆಗೆ ಹೇಳ್ಕೊಳ್ಳೋಕ್ಕಿಂತ ಹೆಚ್ಚು ತಾಯಿಗೆ ಹೇಳ್ಕೊಳ್ತಿರ್ತಾರೆ. ಯಾಕೋಬನಿಗೆ ತಾಯಿ ಇಲ್ಲ, ತಂದೆ ಇಲ್ಲಿಗೆ ಹೇಳ್ಕೊಳಕ್ಕೆ. ಯಾರಿಗೆ ಹೇಳ್ಕೊಳ್ಬೇಕು ಗೊತ್ತಾಗಿಲ್ಲ. ಯಾಕೋಬನ ಒಂದೇ ತಿಳ್ಕೊಂಡ. ಪೆನಿವೇಲ್ ಅನ್ನೋ ಸ್ಥಳದಲ್ಲಿ ಆದಿಕಾಂಡ 32 ಆ ಓದುವುದಾದ್ರೆ ಒಂದು ರಾತ್ರಿಯಲ್ಲಿ ತಾಯಿಯಂತೆ ಸಂತೈಸಿಸುವ ದೇವರ ಹತ್ರ ಕೂತ್ಕೊಂಡ. ಹಲ್ಲೆಲೂಯಾ. ತಾಯಿ ನನಗೆ ಮೋಸ ಕಲಿಸಿದ್ಲು, ಅಯ್ಯ ನೀನನ್ನ ಕೈ ಬಿಡಬೇಡ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಯೆಶಾಯನ ಮೂಲಕ ಹೇಳ್ತಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಆಮೇನ್. ಯಾಕೋಬನಿಗೆ ಸಂತೈಸುವುದಕ್ಕೆ ಯಾರು ಇಲ್ಲದಿರುವಾಗ ಯಾಕೋಬನ್ ತಿಳ್ಕೊಂಡಿದ್ದು ಒಂದೇ, ನನ್ನ ತಾಯಿಯನ್ನು ರೂಪಿಸಿದ ದೇವರು ನನ್ನ ಸಂತೈಸುತ್ತಾನೆ ಅಂತ ಹೇಳಿ ಆ ಮರಣದ ಭಯದಲ್ಲಿ 20 ವರ್ಷಗಳ ಕಾಲಾವಧಿ ಮುಂಚೆಯಿಂದ ಹಿಡಿದು ಆ ಮರಣದ ಭಯದಲ್ಲೇ ಇದ್ದಾನೆ. ಭಯದಲ್ಲೇ ವಾತಾವರಣದಲ್ಲಿದ್ದಾನೆ ಅಂತ ವ್ಯಕ್ತಿ ಸಂತೈಸುವ ದೇವರ ಬಳಿಗೆ ಬಂದ. ಹಲ್ಲೆಲೂಯಾ. ತಾಯಿ ಪ್ರೀತಿ ದೂರ ಆಯ್ತೇನೋ, ದೇವರ ಪ್ರೀತಿ ಹತ್ರವಾಯಿತು. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ಅದೇ ರೆಬೆಕ್ಕಳು ಏಸಾವನ್ನು ಕುಂದಿರಿಸಿಕೊಂಡು ಹೇಳಬಹುದಾಗಿತ್ತು, ಏನಪ್ಪ ನಾನೇ ಹೇಳಿದ್ದು ಯಾಕೋಬನಿಗೆ ಸ್ವಚ್ಛಲತನ ಆಶೀರ್ವಾದ ಒಂದಂತೇಳಿ. ಅವನೇನು ಬಂದು ಕೇಳಿಲ್ಲ, ನಾನು ಹೇಳಿದೆ ಹೋಗ್ಲಿ ಕ್ಷಮಿಸಿ ನಿಮ್ಮ ತಮ್ಮನಂತ ಹೇಳ್ಬೋದಾಗಿತ್ತು. ರೆಬೆಕ್ಕಳು ಹೇಳಿದಳಂತೇಳಿ ಎಲ್ಲೂ ಬರ್ದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಏಸಾವನ್ನು ಸಾಯಿಸುವುದಕ್ಕೆ ಬಂದರೆ ಯಾಕೋಬನು ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವ್ರು ಹೇಳ್ತಾನೆ, ಬಿಡೋ ನನ್ನ ತಾಯಿ ಮಾತು ಕೇಳ್ದಲ್ಲ ಬಿಡೋ ಅಂದರೆ, ಅಯ್ಯ ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ. ಹಲ್ಲೆಲೂಯಾ. ಬೆಳಕಾಯ್ತು ಬಿಡಪ್ಪ ಅಂದ್ರೆ ಬಿಡವಲ್ಲ. ಆಗ ದೇವ್ರು ಏನು ಮಾಡಿದ ಗೊತ್ತಾ? ಯಾಕೋಬನ ಸಂತೈಸಿದನು. ಆಮೇನ್. ಯಾಕೋಬನ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ತಾಯಿ ಮಗುವನ್ನು ರಾಂಗ್ ರೂಟಿಗೆ ನಡೆಸಿ ಕಷ್ಟಪಡುವಂತೆ ಮಾಡಿದ್ರೆ ದೇವರು ಸಂತೈಸಿಸುವ ತಾಯಿಯಾಗಿದ್ದುಕೊಂಡು ಯಾಕೋಬನ ರೈಟ್ ರೂಟಿಗೆ ನಡೆಸಿದನು. ಹಲ್ಲೆಲೂಯಾ. ಕಷ್ಟಪಡಬೇಡ ಯಾಕೋಬ, ಇನ್ನು ಮೇಲೆ ನೀನು ಯಾಕೋಬ ನೆನೆಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಇನ್ನು ಮೇಲೆ ನೀನು ಮೋಸಗಾರ ನೆನೆಸಿಕೊಳ್ಳೋದಿಲ್ಲ. ಅಯ್ಯ ಇನ್ನೇನು ನೆನೆಸಿಕೊಳ್ಳುತ್ತೇನೆ? ಇಸ್ರಾಯೇಲ್. ಆಮೆನ್. ಯಾಕಯ್ಯ? ನೀನು ಮನುಷ್ಯರ ಸಂಗಡಲು ದೇವರ ಸಂಗಡಲು ಹೋರಾಡಿ ಗೆದ್ದವನು ನೀನು. ಆಮೆನ್. ಹಲ್ಲೆಲೂಯಾ.
ಈಗ ಗಮನಿಸ್ರಿ, ಯಾಕೋಬನ ಚರಿತ್ರೆನೇ ಮಾರ್ಪಡಿತು. ಯಾಕಂದ್ರೆ ಯಾಕೋಬನ ಯಾರ ಸಂತೈಸುವಿಕೆಯಲ್ಲಿ ಇದ್ದೇಳ್ರಿ? ದೇವರ ಸಂತೈಸುವಿಕೆಯಲ್ಲಿ. ಆಮೇನ್. ಯಾವ ಏಸಾವಾದ್ರೆ ಸಾಯಿಸೋದಕ್ಕೆ ಬಂದೋ ಆ ಏಸಾವನ ಹೃದಯವನ್ನು ದೇವರು ಮಾರ್ಪಡಿಸಿ ಪ್ರೀತಿಸುವಂತೆ ಮಾಡಿದನು. ಆಮೇನ್, ಹಲ್ಲೆಲೂಯಾ. ದೇವರ ಸಂತೈಸುವಿಕೆ ಇದ್ರೆ ಸಾಕು, ಎಲ್ಲ ವಿಷಯದಲ್ಲಿ ನಾವು ಅದ್ಭುತಗಳನ್ನು ನೋಡುತ್ತೇವೆ. ಆಮೇನ್. ಯಾಕೋಬನ ಗಮನಿಸಿದ ಪ್ರೀತಿಯುಳ್ಳ ದೇವ ಜನರೇ, ತಾಯಿ ಮಾತನ್ನು ಕೇಳಿ ಕೆಟ್ಟು ಹೋದ. ಇವತ್ತು ನಾನು ನಿಮ್ಗೆ ಹೇಳೋದು ಒಂದೇ, ನಮ್ಮ ತಾಯಿಂದ್ರು ಒಳ್ಳೆ ಮಾತು ಹೇಳಿದ್ರೆ ಅದನ್ನು ಕೇಳೋಣ. ಹಂಗಂತ ಹೇಳಿ ಮತ್ತೆ ತಂದೆ ತಾಯಿನ ಸನ್ಮಾನಿಸೋದು ಬಿಡಬಾರ್ದು. ಅವ್ರನ್ನ ಸನ್ಮಾನಿಸ್ಬೇಕು. ನಾವು ಏನು ಮಾಡ್ಬೇಕು ಹೇಳ್ರಿ? ಅವ್ರನ್ನ ಏನು ಮಾಡ್ಬೇಕು ಹೇಳ್ರಿ? ಸನ್ಮಾನಿಸ್ಬೇಕು. ಹಲ್ಲೆಲೂಯಾ. ಅವ್ರನ್ನ ನಾವೇನು ಮಾಡ್ಬೇಕು? ನೋಡಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕಂದರೆ ಆ ರೀತಿ ನೋಡ್ಕೊಳ್ಳುವಾಗ ನಾವು ಬಹುದಿನ ಬದುಕ್ತೇವೆ, ನಮ್ಮ ಜೀವಿತದಲ್ಲಿ ಮೇಲಾಗುತ್ತೆ. ಆದರೆ ಕೆಲವೊಂದು ಮಾತುಗಳು ನಮ್ಮನ್ನು ರಾಂಗ್ ರೂಟಿಗೆ ನಡೆಸುವಾಗ ಅದನ್ನು ನಾವು ಕೇಳಬಾರ್ದು. ಹಲ್ಲೆಲೂಯಾ. ನನ್ನ ಈ ಸೇವೆ ಅನುಭವದಲ್ಲಿ ಕೆಲವೊಬ್ಬರ ಅವರ ಆತ್ಮಿಕ ಜೀವಿತನ ನೋಡೋದಾದರೆ, ಕೆಲವೊಬ್ಬರು ತಾಯಿಯಂದಿರ ಮಾತನ್ನು ಕೇಳಿ ತಪ್ಪು ರೂಟಿಗೆ ಹೋಗಿ ಜೀವನದಲ್ಲಿ ಮತ್ತೆ ಕೆಟ್ಟವರಾಗಿ ಲೌಕಿಕ ವಿಷಯದಲ್ಲಿ ಬದುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ತಾಯಿ ಅಂದರೆ ನೀವೆಲ್ಲರೂ ಯುನಿಕೆ ಥರ ಆ ನಂಬಿಕೆ ಕಲಿಸಿರಿ ಮಕ್ಕಳಿಗೆ. ಆಮೇನ್, ಹಲ್ಲೆಲೂಯಾ. ಏನು ಮಾಡ್ಬೇಕು ಹೇಳ್ರಿ? ಮಕ್ಕಳ ದೇವರು ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ನೀವೇನು ಮಾಡ್ಬೇಕು? ಇನ್ಮೇಲೆ ಭಕ್ತಿಯಲ್ಲಿ ಬೆಳೆಸ್ರಿ, ಪ್ರಾರ್ಥನೆಯಲ್ಲಿ ಬೆಳೆಸ್ರಿ, ಪ್ರಾರ್ಥನೆ ವಿಷಯದಲ್ಲಿ ಮುಂದೆ ಕಳಿಸ್ರಿ. ಆಮೇನ್. ಬೆಳೀರಿ. ದೊಬ್ಬರೆ ಯಾರು ಹೋಗಲ್ಲ, ಪ್ರಾರ್ಥನೆಗೂ ಅಂದರೆ ಹೋಗಲ್ಲ, ದೊಬ್ಬರೆ ಹೋಗಿ ಪ್ರಾರ್ಥನೆಗೂ ಒಂದು ಕಳಿಸು. ಆಮೇನ್. ತಾಯಿ ಪ್ರೀತಿ ಬಹಳ ದೊಡ್ಡದು. ಆದರೆ ಯಾಕೋಬನ್ನ ಸಂತೈಸಿದ್ದಾರೆ ಹೇಳ್ರಿ? ತಂದೆಯಾದ ದೇವರು. ಆಮೇನ್. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ಈ ಲೋಕದ ತಂದೆ ತಾಯಿ ನಮ್ಮನ್ನು ಕೈ ಬಿಟ್ಟರು ಕೂಡ ದೇವರು ಕೈ ಬಿಡೋದಿಲ್ಲ. ಸಂತೈಸಿಸುತ್ತಾನೆ, ಪೋಷಿಸುತ್ತಾನೆ, ನಡೆಸುತ್ತಾನೆ, ಸಂರಕ್ಷಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಮೋಶೆ ಹುಟ್ಟಿದಾಗ ರಾಜಾಜ್ಞೆ ಇತ್ತು, ಇಬ್ರಿಯಲ್ಲಿ ಹುಟ್ಟಿದ ಗಂಡು ಮಕ್ಕಳೆಲ್ಲರೂ ಸಾಯ್ಬೇಕಂತೇಳಿ. ಈ ಇಕೇಬೇದಳು 3 ತಿಂಗಳು ಮಗುವನ್ನು ಬಚ್ಚಿಟ್ಲು. ಆಮೇಲೆ ಬಚ್ಚಿಡೋಕ್ಕಾಗಲಾರ್ದ ಏನು ಮಾಡಿದ್ರಿ? ನದಿಗೆ ಬಿಟ್ಬಿಟ್ಲು. ತಾಯಿ ಕೈ ಬಿಟ್ಲು. ತಾಯಿ ಥರ ಪ್ರೀತಿ ಮಾಡುವ ದೇವರು ಕೈ ಬಿಡಲಿಲ್ಲ. ಆಮೇನ್. ಯಾವ ಮನೆಯಲ್ಲಾದ್ರೆ ರಾಜಾಜ್ಞೆ ಬಂತೋ ಅದೇ ಮನೆಗೆ ದೇವರು ಮೋಶೆಯನ್ನು ಬೆಳೆಸಿದನು. ಹಲ್ಲೆಲೂಯಾ. ಅದೇ ಮನೆಯಲ್ಲಿ ಮೋಶೆಯನ್ನು ದೇವರು ನಿಲ್ಲಿಸಿ ಬೆಳೆಸಿದನು. ಬೆಳೆಸಿ ಯಾವ ರಾಜನ ಮನೆಯಿಂದ ಆದರೆ ದೇವರ ಮಕ್ಕಳಿಗೆ ಅಡೆತಡೆಗಳು ಬರ್ತಾ ಇದೋ ಅದೇ ಮನೆಯಿಂದ ದೇವರು ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಬರುವಂತೆ ಮೋಶೆಯನ್ನು ಉಪಯೋಗಿಸಿಕೊಂಡನು. ಆಮೇನ್. ಅದಕ್ಕೋಸ್ಕರ ಇವತ್ತು ತಿಳ್ಕೊಳ್ರಿ, ತಾಯಿ ನಮ್ಮನ್ನು ಮರೆತರು, ದೇವರು ನಮ್ಮನ್ನು ಮರೆಯುವುದಿಲ್ಲ. ತಾಯಿ ಯಾವ ರೀತಿ ನಮ್ಮನ್ನು ಸಂತೈಸಿಸುತ್ತಾಳೋ ಅದೇ ರೀತಿ ದೇವರು ನಮ್ಮನ್ನು ಸಂತೈಸಿಸಿ ಬಲಪಡಿಸಿ ನಡೆಸುತ್ತಾನೆ. ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ, ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ, ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. యేసయ్య ಎಲ್ಲ ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾರ್ಯ ಮಾಡುವ ದೇವರು. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನೀ ನಮ್ಮನ್ನು ಸಂತೈಸಿಸುವ ದೇವರಾಗಿದೆಯಾ. ನೀ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಾಗಿದೆಯಾ. ನೀ ನಮ್ಮ ಜೀವಿತದಲ್ಲಿ ದೇವರೇ ಅತ್ಯಧಿಕವಾದ ಕೃಪೆಗಳನ್ನು ತೋರ್ಪಡಿಸುವ ದೇವರಾಗಿದೆಯಾ. ಅಯ್ಯ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ యేసయ్య, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ యేసయ్య. ನೀನು ಪ್ರಾರ್ಥನೆ ಕೇಳುವ ದೇವರು. ಕರ್ತನೇ, ಇಲ್ಲಿರುವಂಥ ಪ್ರತಿ ತಾಯಿಯಂದರು ದೇವರೇ ಮಕ್ಕಳಿಗೆ ಭಕ್ತಿ ಕಲಿಸುವಂತೆ, ಮಕ್ಕಳಿಗೆ ಕ್ರಮಶಿಕ್ಷಣ ಕಲಿಸುವಂತೆ, ಮಕ್ಕಳಿಗೆ ದೇವರೇ ಸಪ ಒಂದು ಭಕ್ತಿ ಮಾರ್ಗವನ್ನು ತೋರ್ಪಡಿಸುವಂತೆ ಎಲ್ಲ ತಾಯಿಯಂದರಿಗೆ ದೇವರೇ ಸಪ ಭಕ್ತಿಯ ಒಂದು ಆ ಮಾರ್ಗವನ್ನು ತೆರೆ ಯೇಸುವಿನ ನಾಮದಲ್ಲಿ. ಅದೇ ರೀತಿ ಕರ್ತನ ದೇವರೇ ಏಸಪ್ಪ ಯಾಕೋಬನ ರೀತಿ ಇರದೆ ಈ ತಿಮೋತಿಯಾಗೆ ನಂಬಿಕೆಯನ್ನು ದೇವರೇ ಹೊಂದಿದವನಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ, ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ದೇವರೇ. ಕರ್ತನೇ, ಇಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಯ್ಯ. ನೀನು ತಾಯಿ ಅಂತ ಸಂತೈಸುವ ದೇವರು ಅಯ್ಯ. ಈ ಲೋಕದಲ್ಲಿ ನಮ್ಮ ತಾಯಿ ಕೈ ಬಿಡಬಹುದು, ತಾಯಿ ಲೋಕ ಬಿಟ್ಟು ಹೋಗಿರ್ಬೋದು, ಆದರೆ ದೇವರೇ ನೀನು ಸಂತೈಸಿಸುವ ದೇವರಾಗಿದೆಯಾ. ಎಲ್ಲರ ಪರಿಸ್ಥಿತಿಯನ್ನು ನೋಡುವ ದೇವರು ನೀನೇ ಸಂತೈಸಿಸಿ ಅದನ್ನೇ ಯಾಕೋಬನ ಜೀವಿತವನ್ನು ಇಸ್ರಾಯೇಲರಾಗಿ ಮಾರ್ಪಡಿಸಿದ ದೇವರು. ಅದೇ ರೀತಿಯಲ್ಲಿ ಸೇರಿ ಬಂದ ಪ್ರತಿಯೊಬ್ಬರ ಜೀವಿತವನ್ನು ಮಾರ್ಪಡಿಸಿ ಆಶೀರ್ವಾದ ಕರವಾಗಿ ನೀನು ಮುನ್ನಡೆಸು ದೇವರೇ. ಎಸಪ್ಪ ಅದ್ಭುತಕರವಾದ ಬದಲಾವಣೆ ತಂದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರನ್ನ ಆಮೇನ್, ಎಲ್ಲರನ್ನ ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾಕಾಲವೂ ನೆಲೆಯಾಗಿರಲಿ.
ಆಮೇನ್ 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 ಆಮೇನ್. ಪ್ರೈಸ್ ನೋಡ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.